ಎಲ್ಲರೂ ಜೊತೆಗಿದ್ದು ನಾನು ತಪ್ಪು ಮಾಡಿದಾಗ ಒಳ್ಳೆ 4 ಲೈನ್ಸ್ ಬರೆದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದನೇ ಈ ಥರ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ. ಸೊ ನಿಮ್ಗಳೆಲ್ಲರ ಶಕ್ತಿಯಿಂದನೇ ನಾನು ಈ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಆ್ಯಕ್ಟರ್ ಆಗಿ ಇಲ್ಲದೆ ಬೇರೆ ಏನಾದ್ರು ಮಾಡ್ಬೋದು ಅನ್ನಿಸ್ದಾಗಲೇ ಒಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು. ಆದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನೊಬ್ಬ ಕಲಾವಿದನ ಮಗ. ನನ್ನ ತಂದೆ 40 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡ್ಬಂದಿದ್ದವರು. ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ, ಸೀರಿಯಲ್ ಮಾಡಿ, ಸಿನಿಮಾ ಮಾಡಿ, ಒಂದಷ್ಟು ಹರ್ಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತೊಗೊಂಡು ಹೋಗ್ಲೇಬೇಕಾಗತ್ತೆ. ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ, ಆ್ಯಕ್ಟ್ ಮಾಡ್ತೀವಿ, ಅದೆಲ್ಲ ಮುಗೀತು. ದೆನ್ ವಾಟ್ ನೆಕ್ಸ್ಟ್? ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ. ನಮ್ಮ ಮೈಂಡ್ ಸೆಟ್ ಇರೋವಂಥ ಒಂದಷ್ಟು ಫ್ರೆಂಡ್ಸ್ಗಳನ್ನ ಜೊತೆಲಿ ಇಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ. ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಹುಟ್ಟಾಕಿದ್ದು, ಬಾಂಡ್ ಸಾಲೋ ಕಂಪ್ನಿ ಅಂತ. ಸೊ ಈ ಕಂಪ್ನಿ 2 ಇಯರ್ಸ್ ಬ್ಯಾಕಿಂದನೇ ಆಪ್ರೇಷನ್ಸ್ ನಡೀತಾ ಇತ್ತು. ಆ್ಯಂಡ್ ಈ ಕಂಪ್ನಿಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ, ತುಂಬ ಒಳ್ಳೊಳ್ಳೆ ಟೀಮ್ಗಳಿದೆ, ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಿದೆ. ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ವಿ. ಝೀರೋ ಸ್ಕ್ರಾಚಿಂದ ವರ್ಕ್ ಮಾಡಿದ್ದೀವಿ. ಆಲ್ರೆಡಿ ನನ್ನ ಹತ್ರ 4 ಒಳ್ಳೊಳ್ಳೆ ಕಥೆಗಳಿದೆ. ವೈ ಜಾವಾ, ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ, ನನ್ನ ಬಿಚ್ಚುಗತ್ತಿ ಸಿನಿಮಾಯಿಂದನೂ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ ಚಕ್ರಿ ಅಣ್ಣ. ದೆನ್ ಪ್ರೆಸ್ಸಲ್ಲಾಗಿರ್ಬೋದು, ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನಲ್ಲಾಗಿರ್ಬೋದು, ಯಾವುದೇ ಆಗಲಿ ಪ್ರತಿಯೊಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಮ್ಮಿಬ್ಬರದ್ದು ರಿಲೇಷನ್ ಒಂದು 5-6 ವರ್ಷದ ಹಳೇ ರಿಲೇಷನ್ನು. ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ, ನೀನು ಈ ಥರ ಅಲ್ಲ ಕತೆ ಮಾಡಬೇಕು, ನೀನು ಬೇರೆ ಥರದ್ದು ಮಾಡಬೇಕು, ಒಂದು ಕಂಟೆಂಟ್ ಕತೆ ಮಾಡಬೇಕು, ಆ ಥರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಬರ್ತಾ ಇದ್ರು. ಈ ಕತೆನ ನಾನು ಒಂದು 2 ಇಯರ್ಸ್ ಬ್ಯಾಕ್ ಹಿಂದೆನೇ ಕೇಳಿದ್ದು. ಇದು ಆ್ಯಕ್ಚುಲಿ ಇದೊಂಥರ ಹಾಂಟಿಂಗ್ ಕತೆ. ಇದು ಅಂದರೆ ತುಂಬ ಜನ ಇಂಡಸ್ಟ್ರಿಯಲ್ಲಿ ಇರೋರಿಗೆ ಈ ಘಟನೆ ನಡೆದಿದೆ, ಅದು ಗೊತ್ತಿಲ್ಲ. ಒಂದು 80s ನಡೆದಿರೋಂಥ ಒಂದು ಘಟನೆ ಇದು. ಸೊ ತುಂಬ ಹಾಂಟ್ ಮಾಡುತ್ತೆ ಆ ಘಟನೆ. ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದರೆ ಅದು ಹೊರಗಡೆ ಅವ್ರಿಗೆ ತುಂಬ ಹೊಸ ವಿಷಯ. ಸೊ ಇದು ನನಗೆ ತುಂಬ ನಾವು ಮಾಡಬೇಕಲ್ಲ ಅನ್ನಿಸ್ತು. ದೆನ್ ತುಂಬ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು, ನನ್ನ ಹೆಸರು ಹಾಕೊಬೇಕು ಅನ್ನೋದು ಎಲ್ಲೂ ಇಲ್ಲ. ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾಂಡ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು. ಸೊ ಈ ಪ್ರೊಡಕ್ಷನಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ. ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ, ಈ ಬ್ಯಾನರ್ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ. ಆ ಕತೆಗೆ ಯಾರ್ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕ್ಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು. ದೆನ್ ರಾಗಿಣಿ ಮ್ಯಾಮ್ 2 ಇಯರ್ಸಿಂದನೂ ಜೊತೆಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ನಾವಿಬ್ಬರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ಥರ ಸಿನಿಮಾ ಮಾಡ್ಬೋದು, ಯಾವ ಸ್ಕ್ರಿಪ್ಟ್ ಮಾಡ್ಬೋದು, ಆ್ಯಕ್ಚುಲಿ ನಮಗೆ ಬೇರೆ ಬೇರೆ ಕತೆಗಳು ಬಂತು. ಸೊ ತುಂಬ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕತೆ ಅಲ್ಲ, ಬೇರೆ ಯಾವುದೋ ಕತೆಗೆ ನಾವೆಲ್ಲ 3 ಜನನು ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ಪು. ಈ ಸಿನಿಮಾ ಆದಮೇಲೆ ಅದನ್ನು ಮಾಡಬೇಕು ಅಂತಿದ್ದೀವಿ. ನಮ್ಮನ್ನು ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದರೆ ಅವ್ರನ್ನ ನಾವು ಬೇರೆ ಥರ ಹಾಕೊಳಕ್ಕಾಗಲ್ಲ, ಅಂದರೆ ಬೇರೆ ಥರ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದು ಪ್ರಾಪರ್ ಆಗಿರೋದು ಒಂದು ಕಂಟೆಂಟ್ನೇ ಹೊಡಿಬೇಕು ನಾವು ಹೊಡೆದ್ರೆ. ಸೊ ಪ್ರಾಪರಾಗಿ ಒಂದು ತುಂಬ ಬೇರೆ ಥರದ ರೈಟಿಂಗ್ ಇರುವಂಥ ಒಂದು ಸಿನಿಮಾ ಮುಂದಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುತ್ತೆ. ತುಂಬ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ. ಥ್ಯಾಂಕ್ ಯು ಸರ್. ಅಂಡ್ ನೀವು ಹೇಳಿದಾಗ್ಲೇನೆ ರಾಗಿಣಿ ಮ್ಯಾಮ್ ಯಾವಾಗ್ಲೂ ಯಾವುದೇ ಒಂದು ಸಬ್ಜೆಕ್ಟ್ ನ ಚೂಸ್ ಮಾಡಿದ್ರು ತುಂಬಾ ವಿಭಿನ್ನವಾಗಿರುವಂತಹ ಒಂದು ಸಬ್ಜೆಕ್ಟ್ ಪಾತ್ರನ ಚೂಸ್ ಮಾಡ್ತಾರೆ. ಐ ಆಮ್ ಶೋರ್ ಇದರಲ್ಲೂ ಏನೋ ಒಂದು ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಇರುತ್ತೆ ರಾಗಿಣಿ ಮ್ಯಾಮ್ದು. ಸೊ ಅವ್ರನ್ನೇ ಕೇಳ್ಬಿಡೋಣ. ರಾಗಿಣಿ ಮ್ಯಾಮ್, ನಿಮ್ಮ ಪಾತ್ರದ ಬಗ್ಗೆ, ಜಾವಾ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬಾನೇ ಒಂದು ಸ್ಪೆಷಲ್ ದಿನ ಅಂತಲೂ ಹೇಳ್ಬೋದು, ತುಂಬ ಖುಷಿಯಾಗಿರೋಂಥ ಒಂದು ದಿನನೂ ಹೇಳ್ಬೋದು. ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಟ್ಟದಲ್ಲಿ ಲಾಂಚ್ ಆಗುತ್ತೆ, ಈ ಒಂದು ಟೈಟಲ್ ಆಗಲಿ, ಒಂದು ಬ್ಯಾನರ್ ಆಗಲಿ, ತುಂಬಾ ಖುಷಿ ಆಗ್ತಿದೆ. ಟು ಸ್ಟಾರ್ಟ್ ವಿತ್ ರಾಜವರ್ಧನ್ ಅವರು, I think that he is one of the most hardworking people that I have seen and met in a really long time. ಅಂದರೆ ಒಂದು ಆ್ಯಕ್ಟರ್ ಆಗಬೇಕು ಅಂದರೆ ಸ್ಟಾರ್ ಬೇರೆ, ಲಕ್ ಬೇರೆ, ಟೈಮಿಂಗ್ ಅದೆಲ್ಲ ಆಫ್ ಕೋರ್ಸ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ಒಂದು ಸ್ಟಾರ್ಡಮ್ ರೀಚ್ ಆಗೋದು ಇಸ್ ಅ ವೆರಿ ಮೊಮೆಂಟರಿ ಥಿಂಗ್. ಬಟ್ ಮೇಂಟೈನಿಂಗ್ ದ್ಯಾಟ್ ಹೋಲ್ ಸ್ಟಾರ್ ಎಬಿಲಿಟಿ, ಟ್ರ್ಯಾಕ್ಷನ್ ಅಬೌಟ್ ಯೋರ್ ಸೆಲ್ಫ್ ಇಸ್ ಸಮಥಿಂಗ್ ದಟ್ ರಿಯಲಿ ಮ್ಯಾಟರ್ಸ್. ಆ್ಯಂಡ್ ಅದಕ್ಕಂತ ಅದ್ರ ಹಿಂದೆ ತುಂಬಾನೇ ಸ್ಟ್ರಗಲ್ಸ್ ಇದೆ, ಅದ್ರ ಹಿಂದೆ ತುಂಬಾನೇ ಕಷ್ಟ ಇದೆ, ಅದ್ರ ಹಿಂದೆ ತುಂಬ
ಶ್ರಮ ಇದೆ, ಅದರಲ್ಲಿ ಪಾಯಿಂಟ್ ಟು ಪಾಯಿಂಟ್ ಯಾವತ್ತು ಇಟ್ಸ್ ನಾಟ್ ಅ ಒನ್ ಡೇ ಜಾಬ್ ಅಂತ ನನ್ನ ಅಭಿಪ್ರಾಯ. ಬಿಕಾಸ್ ಇವತ್ತು ದಿಸ್ ಇಸ್ ಮೈ 15th ಇಯರ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ನಾನು ಎಲ್ಲ ಥರದ್ದು ಸ್ಟ್ರಗಲ್ಸ್, ಎಲ್ಲ ಥರದ್ದು ಪಾಸಿಟಿವ್ಸ್, ನೆಗೆಟಿವ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ. ಸೊ ವೆನ್ ಐ ಲುಕ್ ಎಟ್ ಹಿಮ್ ಆಸ್ ಅನ್ ಆ್ಯಕ್ಟರ್, ಐ ಫೀಲ್ ವೆರಿ ಹ್ಯಾಪಿ ಬಿಕಾಸ್ he has a never letting go and never giving up spirit. So all the best ನಿಮಗೆ, ಒಳ್ಳೆಯದಾಗಲಿ. ಇವತ್ತು ನಿಮ್ಮ barn swallow is a very special bird for people who don't know, and it has a very intense meaning. It's that bird that never gives up, has a leading power and has a lot of positivity and believes in growth. So I don't think he knew about it initially. And ನನಗೆ ಹೇಳ್ಬೇಕು, ಥ್ಯಾಂಕ್ ಯು ಸೋ ಮಚ್ ಆತಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ರಾಜವರ್ಧನ್ ಆಸ್ ಆಲ್ವೇಸ್. And when we discussed it initially, it's just something that came to him when we had a conversation about this, alva. And then I think it's coincidence how this bird in his name has come into play in your life and how your characteristics are matching with that. So now discussion ಮಾಡಿದಾಗ I'm like, it's a very interesting name, and ಈ ಥರ ಯೂಶುವಲ್ ಆಗಿ it pertains to a lot of positivity anta. So I'm wishing you all the best. And of course Java, ಅವ್ರು ಹೇಳಿದಾಗೆ ನಾವು ಮೀಟ್ ಮಾಡಿದ್ದು 3 ಜನ ಒಂದು ತುಂಬಾನೇ ಬೇರೆ ರೀತಿಯಾದ, ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ, ಲೈನ್ಗೆ ಮೀಟ್ ಮಾಡಿದ್ದು. ಚಕ್ರವರ್ತಿ ಅವರು ಮೀಟ್ ಮಾಡಿದಾಗ ಈ ಟೋಲ್ಡ್ ಮಿ, ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ, ನಡ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ರೆಡಿ ಇದ್ದೀರಾ? ಏನು ಮಾತಾಡ್ತಿದ್ದೀರಾ ನೀವು? ಐ ನೋ ದಟ್ ಯು ಹ್ಯಾವ್ ಅ ವೆರಿ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಆ್ಯಂಡ್ ಥಾಟ್ ಪ್ರಾಸೆಸ್, ಆದ್ರೂ ಏನೋ ಇದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಯಾಕಂದರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟನ್ ಫಾರ್ ಮೀ. ಆ್ಯಂಡ್ ಯಾರ್ಯಾರು ನನಗೆ ತುಂಬ ಹತ್ತಿರದಿಂದ ನೋಡಿರೋರು ಎಲ್ಲರೂ ಗೊತ್ತು ನನ್ನ ಜರ್ನಿ ಯಾವ ಥರ ಇದೆ. ಐ ಸೀನ್ ಪಾಸಿಟಿವ್ಸ್, ನೆಗೆಟಿವ್ಸ್, ಸ್ಟ್ರಗಲ್ಸ್ ಎಲ್ಲ ಇದೆ ನಮ್ಮ ಲೈಫಲ್ಲಿ. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ there's a lot of relatability to my personal character and the character of the film. So thank you so much Chakravarti avare, thank you so much Rajvardhan. I'm truly honored to be part of this film and looking forward to a fantastic journey together. ಮತ್ತೆ ಎಲ್ಲ ಸರ್ ಮಾತಾಡ್ತಾರೆ. Thank you so much for your patience and have a great day. ಎಲ್ಲರಿಗೂ ಸ್ವಾಗತ. ಮೊದಲೇ ಇವರಿಬ್ಬರು ಮಾತಾಡ್ಬಿಟ್ಟು ಬಚಾವಾಗ್ಬಿಟ್ರು. ನಾನು ಮಾತಾಡಿದ ಮೇಲೆ ಆಗಿದ್ರೆ ಕಷ್ಟ ಆಗಿರೋದು. ಈಗ ರಾಜವರ್ಧನ್ ಅವ್ರಿಗೆ ನನಗೆ ರಾಜು ಒಂದು ಅದು ರೂಢಿ. ರಾಜವರ್ಧನ್ ಅನ್ನೋದೇ ಒಂಥರ ನನಗೆ ದೊಡ್ಡವರನ್ನ ಕರೆದ ಒಂದು ಫೀಲಿಂಗ್ ಬರುತ್ತೆ. ಜಯನಗರದವರು ನಮ್ಮ ದೊಡ್ಡವರು ಬಾಸ್ನ ಕರೆದ ಫೀಲಿಂಗ್ ಬರುತ್ತೆ. ಇದುವರೆಗೂ ಹೇಳ್ತಾ ಇದ್ದೆ ಅವ್ರಿಗೆ, ಯಾವಾಗಲೂ ನಟರಾಗಿದ್ರು, 4 ಸಿನಿಮಾ ಹೀರೋ ಅವರು, ಒಬ್ಬರು ಸ್ಟಾರು. ಅವ್ರ ತಂದೆ ಕೂಡ 40-45 ವರ್ಷಗಳ ಪ್ರಯಾಣ ಮಾಡ್ಕೊಂಡು ಬಂದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಹೀರೋ ಅಂದರೆ ಮೇಕಪ್ ಕೊಡೋಕೆ ಇಬ್ಬರು ಇರ್ತಾರೆ, ಕಾಸ್ಟ್ಯೂಮ್ಸ್ ಕೊಡೋಕೆ ಒಂದಿಬ್ಬರು ಇರ್ತಾರೆ, ಊಟ ಕೊಡೋಕೆ ಒಂದಿಬ್ಬರು ಇರ್ತಾರೆ. ಎಲ್ಲದಕ್ಕೂ ಒಂದೊಂದಷ್ಟು ಜನ ಅಪಾಯಿಂಟ್ ಆಗಿರ್ತಾರೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ. ಒಂದು ಪ್ಯಾಂಪರಿಂಗ್ ಕಿಡ್ಸ್ ಥರ ಅವ್ರನ್ನೆಲ್ಲ ನೋಡ್ಕೋತಾರೆ. ಪ್ರೊಡ್ಯೂಸರ್ ಆಗ್ಬಿಟ್ಟಿದ್ದಾರೆ ಈಗ. ಅವ್ರು ಕೊಡಬೇಕು ಬೇರೆಯವ್ರಿಗೆ ಮೇಕಪ್ಪು, ಅವರು ಗಾಡಿ ಕಳಿಸ್ಬೇಕು, ಅವ್ರ ಕ್ಯಾಮ್ರಾ ತರಿಸ್ಬೇಕು, ಎಲ್ಲದನ್ನು ಅವ್ರು ಮಾಡಬೇಕು. ಈ ಶಿಫ್ಟ್ ಇದೆಯಲ್ಲ, ಈ ರೂಪಾಂತರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು, ಡೈರೆಕ್ಟರ್ಸ್ಗಳೇ ಪ್ರೊಡ್ಯೂಸರ್ ಆಗ್ತಾ ಇರೋದು ಒಂದು ಲೆಕ್ಕಕ್ಕೆ ಅವರ ಜವಾಬ್ದಾರಿಯನ್ನ 1% 100% ಮಾಡುತ್ತೆ. ನಿಜಕ್ಕೂ ಹೇಳ್ತೀನಿ, ಇಷ್ಟು ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ನಿರ್ದೇಶಕರ ಜೊತೆ, ಆರ್ಟಿಸ್ಟ್ಗಳ ಜೊತೆ ಈ ಕನ್ನಡ ಚಿತ್ರರಂಗ ಇರ್ಬೋದು, ಭಾರತೀಯ ಚಿತ್ರರಂಗನ ಇಲ್ಲಿ ತನಕ ಎಳ್ಕೊಂಡ್ ಬಂದಿದ್ದಾರೆ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ, ತುಂಬಾ ಗಹನವಾಗಿ ತಗೊಂಡೋಗುವಂತ ವಿಷಯ. ಯಶೋಪ್ರ ಅವ್ರ ಒಂದು ಮಾತು ನನಗೆ ಯಾವಾಗಲೂ ನೆನಪಾಗ್ತಾ ಇರುತ್ತೆ ಈ ನಿರ್ಮಾಪಕರುಗಳ ಬಗ್ಗೆ. ಯಾಕೆ ನನ್ನ ಸ್ನೇಹಿತ, ನನ್ನ ಸಹೋದರನೇ ಇವತ್ತು ನಿರ್ಮಾಪಕ ಆದಾಗ ತುಂಬಾ ಆ ಮಾತು ಸದಾ ನಂಗೆ ನೆನಪಿಗೆ ಬರುತ್ತೆ. ಯಾವನಿಗೆ ಜೂಜಾಡೋನು ಇರ್ತಾನಲ್ಲ, ಅವನಿಗೆ ತನ್ನ ಮೇಲೆ ತನಗೆ ನಂಬಿಕೆ ಜಾಸ್ತಿ ಅಂತ. ಆ ಜೂಜಾಡೋನ್ಗೆ ಒಂದು ಗಡ್ಸಿರುತ್ತೆ, ನಂಬಿಕೆ ಇರುತ್ತೆ. ಆ ತನ್ನಂಬಿಕೆ ಯಾರಿಗಿರುತ್ತೋ ಅವನು ಪ್ರೊಡ್ಯೂಸರ್ ಆಗಬೇಕು ಅಂತ. ಆಲ್ ದ ಬೆಸ್ಟ್ ರಾಜು, ಎಂಟರ್ ಟು ದಿಸ್ ವರ್ಲ್ಡ್. ಯಾಕಂದ್ರೆ ನಿರ್ಮಾಪಕರಾಗಿದ್ದಾರೆ. ಬಾರ್ನ್ ಸ್ವಲೋ ಅಂತ ಹೆಸರಿಟ್ಟಾಗ ನಾನು ಇದ್ಯಾಕಿದು ಅಂತ ಹುಡುಕ್ತೆ ಅದ್ರ ಬಗ್ಗೆ ಸ್ವಲ್ಪ. ಅದು ಪುರಾತನ ಕಾಲಘಟ್ಟದಲ್ಲಿ ಯುದ್ಧಕ್ಕೆ ಸ್ಪೈ ಆಗಿ ಬಳಸುವಂತ ಒಂದು ಹಕ್ಕಿ. ಅದು 12 ವರ್ಷಕ್ಕೊಂದ್ಸಲ ಅದರ ಬ್ರೀಡನ್ನ ಪ್ರೊಡಕ್ಟ್ ಮಾಡುತ್ತೆ, ವಿದೇಶಿ ಹಕ್ಕಿ. ಈಗ ಮೆಟ್ಟೂರ್ ಕಡೆ ಎಲ್ಲ ತುಂಬಾ ಇದೆ. ಅದು ಹೋಗಿ ಹೆಸರನ್ನ ಅಂತದ್ದು ಇಟ್ಟಿದ್ದಾರೆ. ಯುದ್ಧಕ್ಕೆ ಬಳಸುವಂತ ಒಂದು ಸ್ಪೈ ಮಾದರಿಯ ಒಂದು ಹಕ್ಕಿನ ಇಟ್ಕೊಂಡು ಹೊರಟಿದ್ದಾರೆ. ಆ ಹಕ್ಕಿ ಜೊತೆ ಜರ್ನಿ
ಚೆನ್ನಾಗಿರಲಿ, ನಿರ್ಮಾಪಕರಾಗಿ ಯಶಸ್ವಿ ಆಗಬೇಕು ಕನ್ನಡ ಚಿತ್ರರಂಗಕ್ಕೆ. ಈ ಥರ ಅವ್ರ ಜೊತೆ ಒಂದು ತಂಡ ಇದೆ. ನನಗೆ ಅದು ತುಂಬ ಇಷ್ಟ ಆಗಿದೆ ಅಂದರೆ, ರಾಜವರ್ಧನ್ ಅವ್ರೊಬ್ಬರೇ ಬಿಟ್ಟಿಲ್ಲ, ಅವ್ರ ಫ್ರೆಂಡು. ಈಗ ಸಚಿನ್ ಅವ್ರು ಇರ್ಬೋದು, ಇಲಿಯಾಸ್ ಅವ್ರು ಇರ್ಬೋದು, ನಾನಿರ್ಬೋದು, ಇನ್ನೂ ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ, ಅವರೆಲ್ಲ ಮುಂದೆ ಮುಂದೆ ಗೊತ್ತಾಗ್ತಾರೆ. ಒಂದು ತಂಡ, ಒಳ್ಳೆ ಸ್ನೇಹಿತರ ತಂಡ, ಅಭಿರುಚಿ ಇರೋರ ತಂಡ ಬೆನ್ನ ಹಿಂದೆ ಇದೆ. ಒಂದು ಪ್ಯಾಷನ್ ಇರೋರು ಬೆನ್ನ ಹಿಂದೆ ಇರೋದ್ರಿಂದ ಬಹುಶಃ ನಮಗೆ ಬಜೆಟು, ಮಾರ್ಕೆಟಿಂಗು, ಆ ಸಿನಿಮಾ ನಿರ್ಮಾಣ ಕಾರ್ಯದಲ್ಲಿ ಏನೇನು ಬೇಕೋ, ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಏನೂ ತೊಂದರೆನೇ ಆಗೋದಿಲ್ಲ ಅನ್ನೋದು ಇದುವರೆಗೂ ನನಗೆ ಗೊತ್ತಾಗಿದೆ. ಅಷ್ಟು ಭರವಸೆ ಬಂದಿದ್ದರಿಂದ ಎಲ್ಲರೂ ಸೇರಿ ಕೈ ಹಾಕಿದ್ವಿ. ಸೊ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ, ಚಿತ್ರರಂಗದ ಪರವಾಗಿ ನಿರ್ಮಾಣಕ್ಕೆ ಕೈ ಹಾಕಿರೋದ್ರಿಂದ ಅದು ಅವ್ರ ತಂದೆಯವರ ಕನಸು. ರಾಜವರ್ಧನ್ ಫಸ್ಟ್ ನೀವು ಆ್ಯಕ್ಟ್ ಮಾಡಿದ್ದು ಗೊತ್ತಾ ನಿಮಗೆ? ಎಲ್ಲ ಆ್ಯಕ್ಟ್ ಮಾಡಿದ್ದೀರಾ ಅಂತ ಇದನ್ನು ಇಲ್ಲೇ ಹೇಳಬೇಕು ಅಂತ ನಾನು ಇಷ್ಟು ವರ್ಷದಲ್ಲಿ ಹೇಳಿಲ್ಲ ಅದನ್ನು. ನಿಮ್ಮ ತಂದೆಯವರು ನನಗೊಂದು ಇಂಟರ್ವ್ಯೂ ಬಂದಿದ್ದರು. ನಿಮ್ಮ ತಂದೆ ಪ್ರೊಡಕ್ಷನಲ್ಲಿ ನೀವು ತೊಟ್ಲಲ್ಲಿದ್ದಾಗ ಆ್ಯಕ್ಟ್ ಮಾಡಿಸಿದ್ದಾರೆ. ಆ ಫೋಟೋ ನನ್ನ ಹತ್ರ ಇದೆ. ತೊಟ್ಲಲ್ಲಿದ್ದಾಗ ಇವ್ರ ತಂದೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅಂದರೆ ಅವ್ರ ತಂದೆ ಕನಸದು ಥಿಯೇಟ್ರಿಂದ ಬಂದು ರಂಗಭೂಮಿಯ ಹಿನ್ನೆಲೆ ಇರೋರು. ಅದು ರಂಗಭೂಮಿ ಅನ್ನೋದೇ ಅದೊಂದು ದೊಡ್ಡ ಚಂಡ ಮದ್ದಲೆ. ಅದು ಅಲ್ಲಿಂದ ಬಂದು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ, ನೂರಾರು ಸಿನಿಮಾಗಳಲ್ಲಿ ಮಾಡಿ, ಇವತ್ತು ಅವ್ರ ತಂದೆಗೆ ತಾಯಿಗೆ ಅದೆಷ್ಟು ಸಂತೋಷ ಆಗ್ತಾ ಇರ್ಬೋದು. ತನ್ನ ಮಗ ಪ್ರೊಡಕ್ಷನ್ ಕಂಪನಿ ಮಾಡ್ತಾ ಇದ್ದಾರೆ, 4-6 ಜನ ಕೆಲಸ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೊದಲ ನಿರ್ದೇಶಕರಾಗಿ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಅವ್ರಿಗೆ, ನಿರ್ಮಾಪಕರಿಗೆ ಶಿರಸಾಷ್ಟಾಂಗ ಧನ್ಯವಾದಗಳು. ನಿರ್ಮಾಪಕರಾಗಿ ಈಗ ಜಾವ ವಿಷಯಕ್ಕೆ ಬರೋದಾದ್ರೆ, ರಾಜವರ್ಧನ್ ಅವರಿಗೆ ನಾನು 2 ಕತೆ ಹೇಳಿದ್ದೆ. ಅದು ಬಂದ್ಬಿಡುತ್ತೆ. 2 ಕತೆ ಹೇಳಿದ್ದೆ. ನಾವು 5-6 ವರ್ಷಗಳಿಂದ ಸ್ನೇಹಿತರು. ಹೆಂಗೆ ಸ್ನೇಹ ಆಯಿತು, ಯಾಕೆ ಸ್ನೇಹ ಮುಂದುವರಿತು ಅನ್ನೋದನ್ನ ನಾನು ಇಲ್ಲಿ ಹೇಳಬಾರ್ದು, ಯಾಕಂದ್ರೆ ಸೆನ್ಸಾರಲ್ಲಿ ತೊಂದರೆ ಆಗುತ್ತೆ. ಸಾರ್ವಜನಿಕ ಮಾಧ್ಯಮಗಳಲ್ಲಿ ಆ ಥರದ್ದು ಒಂದು ಬಾಂಧವ್ಯ ನಮ್ದು. ಒಂದು ಪುರಾತನ ಸ್ನೇಹಿತರ ತರ, ಪ್ರಾಚೀನ ಕಾಲದ ಗೆಳೆಯರ ತರ ಈ 5 ವರ್ಷದಲ್ಲಿ ಇಬ್ರು ಆಗೋದ್ವಿ. ಒಂದು ಸಲಿಗೆ ಇಬ್ಬರ ನಡುವೆನೂ ಒಂದು ಸಲಿಗೆ, ಒಂದು ನಂಬಿಕೆ ಬಂತು. ಹಾಗಾಗಿ 2 ಕಥೆಗಳನ್ನ ಅವ್ರಿಗೆ ಹೇಳಿದೆ. ಅವರು ಒಂದು ಮಗು ತರ ಕ್ಯಾರೆಕ್ಟರ್ ಅದು. ಅದು ಹೆಂಗೆ ಬಿಚ್ಚುಗತ್ತಿ, ಭರಮಣ್ಣ ನಾಯಕ ಕತ್ತಿ ಎಲ್ಲ ಹಿಡ್ಕೊಂಡು ಬರುತ್ತೋ, ವೈಯಕ್ತಿಕವಾಗಿ ಅದು ಒಂದು ಮಗು ತರ. ಈ 2 ಕತೆ ನಂಗೆ ಬೇಕು. ಈ ಬಿಸ್ಕೆಟ್ ಕೊಟ್ರೆ ಮಾರಿಕೊಳ್ಬೇಕಾ, ನಿಂಗೆ 2 ನಂಗೆ ಬೇಕು, ಇದನ್ನ ಯಾರು ಹೇಳ್ಬೇಡಿ. ವಾರಕ್ಕೊಂದ್ಸಲ ಫೋನ್ ಮಾಡೋದು, ಈ ಕತೆ ನೀವು ಯಾರು ಹೇಳ್ತಾ ಇರ್ತಾರೆ. ಇಲ್ಲ, ನಾನೇ ಮರ್ತು ಬಿಟ್ಟಿದ್ದೀನಿ ರಾಜು, ಬಿಟ್ಬಿಡಿ, ಯಾರು ಹೇಳಲ್ಲ. ಮತ್ತೆ ಬಂದ್ರು, ಒಂದು ಲಾಸ್ಟ್ ಇಯರ್ ಬಂದ್ಬಿಟ್ಟು ಇಲ್ಲ ಫಸ್ಟ್ ನಾವು ಈ ಕತೆ ಮಾಡೋಣ, ಅದಾದ ನಂತರ ಆ ಕತೆಗೆ ಮುಂದುವರೋಣ. ಯಾಕಂದ್ರೆ ಅದು ತುಂಬಾ ದೊಡ್ಡ ಕ್ಯಾನ್ವಾಸ್ ಬೇಕು, ತುಂಬಾ ದೊಡ್ಡ ಎಕ್ಸ್ಪೆರಿಮೆಂಟ್, ಅದು ತುಂಬಾ ದುಡ್ಡು ಖರ್ಚಾಗುತ್ತೆ. ಆಮೇಲೆ ನನಗೂ ತುಂಬಾ ಪ್ರಿಪರೇಷನ್ ಬೇಕು, ಆರ್ಟಿಸ್ಟ್ಗಳೆಲ್ಲ ಬೇರೆ ತರ ಬರ್ತಾರೆ. ಸೊ ಈ ಕತೆನ ಕೂತು ಫೈನಲ್ ಮಾಡಿದ್ವಿ, ಕ್ಯಾರೆಕ್ಟರೈಸೇಷನ್ಗಳೆಲ್ಲ ಮಾಡಿ ಮುಗಿಸಿದ್ಮೇಲೆ ಇದ್ರೊಳಗೆ ನಾಯಕಿ ಪಾತ್ರ ಬರುತ್ತೆ. ಇದು ವಿಲನ್ನ, ಹೀರೋಯಿನ್ನ, ಇದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದು ಬೇರೆ ತರ ಒಂದು ಡಿಸೈನ್ ಆಗಿದೆ, ಇದನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರು ಅವರು. 1 ವರ್ಷದಿಂದ ಇದನ್ನ ಕೇಳಿದ್ರು ಅವರು, ರಾಗಿಣಿ ಅವರೇ. ಇದನ್ನ ಕೇಳಿದ್ಮೇಲೆ ನಾನು ಹೌದಲ್ವಾ, ಇದನ್ನ ಯಾರು ಕೇಳೋದು? ಹೋದ್ರೆ ನನಗೆ ಬಹುಶಃ ಈ ಪಾತ್ರ ಯಾರಿಗಾರ ಹೇಳಿದ್ರೆ ನನಗೆ ಅವ್ರು ಹೊಡಿಬೋದು. ಹೀರೋಯಿನ್ಗಳು ಇಂಗ್ಲೀಷಲ್ಲಿ ಬೈತಾರೆ, ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಬೈಸ್ಕೊಂಡು ನಾನು ಬರ್ಬೋದು. ಈ ತರ ಇದೆ ಎಕ್ಸ್ಪೆರಿಮೆಂಟು. ಈಗ ನಾನು ಯಾರಿಗೂ ಕೇಳಿ ಹೆಂಗ್ ಒಪ್ಸೋದು? ಈಗ ಪ್ರೊಡ್ಯೂಸರ್ನ ಒಪ್ಪಿಸ್ಬೇಕಲ್ಲ, ನಾನು ಹೀರೋಯಿನ್ ಒಪ್ಸಿದ್ದೀನಿ ಅಂತ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಇವರಿಬ್ಬರೇ ಇರೋರು. ಇಲ್ಲಿ ಹುಡುಕದು, ನಾವು ಇಲ್ಲಿ ಕೈಲಿ ಬೆಣ್ಣೆ ಇಟ್ಕೊಂಡು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲ ನಾನು. ಒಂದ್ಸಲ ನಾನು ರಾಗಿಣಿ ಅವ್ರನ್ನ ಮೀಟ್ ಮಾಡ್ಬೇಕಲ್ಲ. ಯಾಕೆ ಅಂದ್ರೆ ಇವರು ಅಲ್ಲ, ನೋಡ್ತಾ ಇರ್ತೀನಲ್ಲ ರಾಜು, ಮಾತಾಡೋಣ ಒಂದ್ಸಲ, ಪ್ಲೀಸ್ ಮೀಟ್ ಮಾಡೋಣ ಅಂದೆ. ಕರ್ಕೊಂಡು ಹೋದ್ರು. ಇವ್ರು ಬಂದ್ರು. ಈ ಕತೆ ಹೇಳೋದು ಬೇಡ ಮೊದಲೇ, ಯಾಕಂದ್ರೆ ಪ್ರೊಡ್ಯೂಸರು ಹೀರೋ, ಅವ್ರ ಎದುರುಗಡೆ ಒಬ್ರು ಹೀರೋಯಿನ್ನು, ಅವ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂಥವ್ರ ಬಾಯಿಂದ ಇದನ್ನ ಯಾವನ್ ಮಾಡ್ತಾನೆ ಅಂತ ಕೇಳ್ಬಿಟ್ರೆ ಈಗ ಬೇರೆ ಹಾಕ್ಬಿಡುತ್ತಲ್ಲ ಅಂದ್ಬಿಟ್ಟು ಮೊದಲೊಂದು ಕತೆ ಹೇಳಿದೆ ನೋಡಿ. ಒಂದು 20 ನಿಮಿಷದಲ್ಲಿ ಒಂದು ಲೈನ್ ಹೇಳ್ತೀನಿ ನಿಮಗೆ. ಮೇಲ್ಕೋಟೆಯಿಂದ ಡೆಲ್ಲಿಗೆ ನೀವು ನಡ್ಕೊಂಡು ಹೋಗ್ಬೇಕು, ಒಂದು ಸೀರೆ ಹಿಡ್ಕೊಂಡು. ಡೆಲ್ಲಿ ಯಾರೋ ಒಬ್ರು ನಿಮಗೆ ಸಿಗ್ತಾರೆ. ಇದು ನಿಜವಾಗ್ಲೂ ಭಾರತದಲ್ಲಿ ನಡೆದಿರುವಂತ ಘಟನೆ 80ರ ದಶಕದಲ್ಲಿ ಅಂತ ಹೇಳಿ. ಇವ್ರು ಅವ್ವಾರ್ಬಿಟ್ರು, ಏನು ಡೆಲ್ಲಿ ಟು ಏನು ಮೇಲ್ಕೋಟೆ ಟು ಡೆಲ್ಲಿ ಟು ವಾಕಿಂಗ್. ಇವರು ತುಂಬಾ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ, ನನಗೆ ಅದು ಅರ್ಥವೇ ಆಗಲ್ಲ, ಮತ್ತೆ ಅದೊಂದು ಪ್ರಾಬ್ಲಮ್ ಆಗ್ಬೋದು. ಅಷ್ಟು ಇಂಗ್ಲೀಷಲ್ಲಿ ಬೈದ್ರು. ಇದು ಈಗ ಮಾಡೋಕ್ಕಾಗೋದಿಲ್ಲ, ಇದು ದಿಸ್ ಇಸ್ ಪಿಚಿಂಗ್ ದಸ್, ದಿಸ್ ಇಸ್ ಐ ವಿಲ್ ಡೂ ದಟ್ ಇನ್ ದ ನೆಕ್ಸ್ಟ್, ಅಲ್ಲಿ ಕಾಲ್ ಟೈಮ್ ಅಂತೆಲ್ಲ ಅಂದ್ರು. ಏನಾರ ಮಾಡ್ಕೋತಾ, ಈಗ ಇನ್ನೊಂದು ಕತೆ ಹೇಳ್ತೀನಿ ಅಂದೆ. ಅಷ್ಟೊಂದು ರಾಂಗ್ ಆಗ್ಬಿಟ್ಟೆ. ಈಗ ಒಂದು ಪಿಚ್ ಸೆಟ್ ರೆಡಿ ಆಗಿದೆ, ಈಗ ಸ್ಟೇಜಿಗೆ ಮಾಡಿದ್ದೀನಿ ಕತೆನ ಅಂದ್ಬಿಟ್ಟು ನೆಕ್ಸ್ಟ್ ಜಾವ ಕತೆ ಹೇಳಿದೆ. ಅದು ಹೇಳಿದ ತಕ್ಷಣ ಇವ್ರು ಹೇಳೋದು, ಯು ಆರ್ ಇನ್ಸ್ಪೈರ್ಡ್ ಬೈ ಮೀ, ನೀವು ನಂದು ಕತೆ ಬರ್ದಿದ್ದೀರ ಅಂತ. ಇಲ್ಲ ಮೇಡಮ್, ನಾನು ಬರ್ದುಬಿಟ್ಟಿದ್ದೆ ಇದು. ನಾನೊಂದು ಮಾತು ಹೇಳಿದೆ ಅವರಿಗೆ, ಚಿತ್ರರಂಗದಲ್ಲಿರುವ ಅಥವಾ ಯಾವುದೇ ಕ್ಷೇತ್ರದಲ್ಲಿರುವ ಹೆಣ್ಣು ಮಕ್ಕಳಿಗೆ ಎಷ್ಟು ಒತ್ತಡ ಬೀಳುತ್ತೆ. ಈ ಮೇಲ್ಚಾವನಿಸಮ್ ಈ ಸಮಾಜದಲ್ಲಿ ಏನೆಲ್ಲ ಫೈಟ್ ಮಾಡಬೇಕಾಗುತ್ತೆ, ಅದನ್ನ ಹೇಗೆಲ್ಲ ತಡ್ಕೋಬೇಕಾಗುತ್ತೆ. ಮತ್ತೆ ಬ್ಲಾಕ್ ಅಲ್ಲಿ ಇರಬೇಕು ಮನುಷ್ಯ, ಇಲ್ಲ ವೈಟ್ ಅಲ್ಲಿ ಇರಬೇಕು, ಗ್ರೇಗೆ ಹೇಗೆ ತಳ್ಳಿಬಿಡ್ತಾರೆ. ಅದ್ರ ಹೋರಾಟ ಏನು? ನಾನು ನಿಮ್ಮನ್ನ ಹತ್ತಿರದಿಂದ ನೋಡಿಲ್ಲ, ಆದರೆ
ನಾನು ಬೇರೆ ಥರದ್ದು ಒಂದು ರೂಪದಲ್ಲಿ ಇರೋದರಿಂದ ನಾನು ಅದನ್ನೆಲ್ಲ ನೋಡಿದ್ದೀನಿ. ಅದು ನಿಮಗೆ ತುಂಬಾ ಸಾಮ್ಯತೆ ಬರ್ತಾ ಇದೆ. ಇದು ಬೇರೆ ಥರ ಅನ್ಸೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ, ಇದ್ರಲ್ಲಿ ಒಂದು ಚಾಲೆಂಜ್ ಇದೆ ಅಂತ. ರಾಜವರ್ಧನ್ ಕ್ಯಾರೆಕ್ಟರ್ ಹೇಳ್ತೀನಿ ನಾನು ಆಮೇಲೆ, ಅವ್ರಿಗೊಂದು ಟೆಸ್ಟ್ ಕೊಟ್ಟಿದ್ದೆ. ಸೊ ಅದೆಲ್ಲ ಹೇಳಿದ್ಮೇಲೆ ಸೀನ್ ಟು ಸೀನ್ ಹೇಳ್ಬಿಡಿ ಅಂದರು. ರಾಜವರ್ಧನ್ ಹೇಳಿದೆ, ರಾಜವರ್ಧನ್ ರೋಡಿ ಮಾಡ್ಕೋಬೇಕು ಹೇಳಿ. ಅಲ್ಲ ಇದು ಸೀನ್ ಟು ಸೀನ್ ಕೇಳ್ತಾ ಇದಾರಲ್ಲ ಹೆಂಗೆ, ಆಮೇಲೆ ಒಪ್ಕೊಳ್ಳೋದ್ರೆ ಏನು ಮಾಡೋದು ಅಂತ. ನಂಗೆ ಚೆನ್ನಾಗಿ ಗೊತ್ತು ಇದನ್ನು ಒಪ್ಕೊಳ್ಳೋದು ಕಷ್ಟ ಇದೆ ಅಂತ. ಸರಿ ಅಂತ ಧೈರ್ಯ ಮಾಡಿ ಒಂದು ವಾರ ಬಿಟ್ಟು ತುಂಬ ಮೆಲೋಡೌನ್ ಆಗಿ, ತುಂಬ ಸಾಫ್ಟ್ ಆಗಿ, ಅಲ್ಲಿ ಇರೋ ಕ್ರೌರ್ಯನ, ಅಲ್ಲಿ ಬರೋ ಒತ್ತಡನ, ಆ ಪಾತ್ರಕ್ಕೆ ಬರೋ ಸವಾಲುಗಳನ್ನೆಲ್ಲ ನಾನು ತುಂಬ ಸಬ್ಬಿನ ಥರ ಹೇಳ್ತಾ ಇದ್ದೀನಿ. ಇಂಟ್ರೋಲ್ ಪಾಯಿಂಟಿಗೆ ಹೇಳಿದ್ರು ರಾಗಿಣಿಯವರು, ಸರ್ ಅದು ಏನು ಬರ್ತಿದ್ರೆ ಅದು ಹೇಳ್ಬಿಡಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೂ ನೀವು ಹೇಳ್ತಾ ಇರೋದಕ್ಕೂ ನನಗೆ ಅರ್ಥ ಆಗ್ತಾ ಇದೆ, ನಾನು ಆ್ಯಕ್ಟರ್ ಅಂದರು. ಥ್ಯಾಂಕ್ ಯು ಮೇಡಮ್ ಅಂದ್ಬಿಟ್ಟು ದಡ ಅಂತ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಈ ಸಿನಿಮಾ ಅಧಿಕೃತವಾಗಿ ಆಗುತ್ತೆ ಅಂತ ಆರಂಭ ಆಯಿತು. ರಾಜವರ್ಧನ್ ಇದೇ ಕಥೆ ಯಾಕೆ ಮಾಡಬೇಕು ಅಂತ ಶುರುವಾಯಿತು. ಅವ್ರೊಂಥರ ಕ್ವಶನ್ ಕೇಳ್ತಾನೆ ಇರ್ತಾರೆ, ಅದು ಎಂದೂ ಮುಗಿಯದ ಕ್ವಶನ್ ಪೇಪರ್ ರಾಜವರ್ಧನ್ ಅಂದರೆ. ಕೇಳ್ತಾನೆ ಇರ್ತಾರೆ, ದಿನ ಕರ್ಕೊಂಬರೋದು ಮನೆಗೆ ಬಂದಾಗೆಲ್ಲ. ನಾವು ಯೂಶಲಿ ಅವ್ರ ತಂದೆ ಮನೆ ನನ್ನ ಮನೆ ತುಂಬ ಹತ್ತಿರದಲ್ಲಿದೆ, ನಾನು ಅವ್ರ ತಂದೆಯವ್ರ ಜೊತೆ ತುಂಬ ಮಾತಾಡ್ತಾ ಇರ್ತೀನಿ. ನಿಮ್ಮ ತಂದೆಯವ್ರಿಗೆ ಹೋಗ್ಬಿಟ್ಟು ಈ ಥರ 80s ಇತ್ತ ಅಂತ ಕೇಳಿ ಅಂತ ಒಂದು ಬಿಡೋದು ಪಾಯಿಂಟು. ಅವ್ರಾಗ ಅವ್ರ ತಂದೆನ ಕೇಳಿದಾಗ ಹೌದು ಈ ಥರದ್ದಿತ್ತು, ಇದೆಲ್ಲ ನಡೆದಿತ್ತು ಚಿತ್ರರಂಗದಲ್ಲಿ, ಈ ಥರ ಲೈವಲ್ಲಿರೋ ಹೆಣ್ಮಗಳು ಒಬ್ರು ಇದ್ರು ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ಅಂದ ತಕ್ಷಣ ಅವ್ರು ಬಂದ್ರು, ಇದ್ರಂತೆ, ನೋಡಿದಾರಂತೆ. ನಾನು ಎಲ್ಲ ಆಲ್ರೆಡಿ ಕಟಿಂಗ್ಸ್ ಇಟ್ಕೊಂಡಿದ್ದೆ. ದಿನ ಬಂದಾಗ ಒಂದೊಂದು ಸ್ಮೆಲ್ ತೋರಿಸೋದು ಇವ್ರಿಗೆ. ಒಂದು ವಾಸನೆ, ಪೆಟ್ರೋಲ್ ವಾಸನೆ, ಹೂವಿನ ವಾಸನೆ, ಜಾಸ್ಮಿನ್ ವಾಸನೆ, ಯಾವುದೋ ಒಂದು ಸುಗಂಧ ಪುಷ್ಪದ ವಾಸನೆ ತಂದ್ಬಿಡೋದು, ಯಾವುದೋ ವಾಸನೆಗಳು ತೋರಿಸೋದು. ಈ ವಾಸನೆ ನೋಡಿದಾಗ ನಿಮ್ಗೆ ಏನಾಗುತ್ತೆ ರಾಜವರ್ಧನ್ ನಿಮ್ಗೆ ಏನಾಗುತ್ತೆ ಅನ್ನೋದು ಈ ಸ್ಮೆಲ್ ನೋಡಿದಾಗೆಲ್ಲ. ಇದು ಒಂಥರ ಚೆನ್ನಾಗಿದೆ ನಾನು, ಈ ಸ್ಮೆಲ್ ನೋಡಿದ್ರೆ ಏನನ್ಸುತ್ತೆ ಅನ್ನೋದು. ವೃಷಭಾವತಿ ಕಾಲಿಗೆಲ್ಲ ಕರ್ಕೊಂಡೋಗಿ ವಾಸನೆ ತೋರಿಸಿದ್ದೀನಿ, ಈಗ ಇಲ್ಲಿಂದ ಪಿಕ್ಚರ್ ಶುರುವಾದ್ರೆ ಹೆಂಗಿರುತ್ತೆ ಅಂದೆ. ಅಯ್ಯೋಯ್ಯೋ ಇದಾ, ಈ ವಾಸನೆ ಯಾಕೆ ಬರ್ತಾ ಇದೆ ಅಂದರು. ಕಥೆನೇ ಹೇಳಿದಿನಲ್ಲ ಅಂದೆ. ಸೊ ಅವರು ಕ್ಯಾರೆಕ್ಟರ್ ಅಂದ್ರೆ ಈಗ ಅವ್ರು ತುಂಬ ರೆಡಿ ಆಗ್ಬೇಕು ಇಬ್ರು. ತುಂಬ ಈಗ ಅಲ್ಲೊಂದು ಓಡೋದಿದೆ. ಬಹುಶಃ ದೊಡ್ಡವರು ವಿಷ್ಣು ಸರ್ ನನ್ನ ಗುರು, ಅವ್ರು ಹಾಕಿದ ಕೈಲಿ ಇವತ್ತಿಗೂ ಇಟ್ಕೊಂಡಿದ್ದೀನಿ. ನಾನು ತುಂಬ ಪ್ರೀತಿಸೋರು ಅವರು. ಅವ್ರಾದ್ಮೇಲೆ ಇದು ಚಾಣಕ್ಯ ಅಂತ ಒಂದು ಸಿನಿಮಾ ಇತ್ತು ಅವ್ರದ್ದು, ಓಡ್ತಾನೆ ಇರ್ತಾರೆ ಸಿನಿಮಾದಲ್ಲಿ. ಅದೊಂದು ಪಿಕ್ಚರ್ ತೋರಿಸ್ತೀವಿ, ಈ ಥರ ಓಡ್ತಾ ಇರ್ಬೇಕು ಇಡೀ ಸಿನಿಮಾದಲ್ಲಿ ಅಂತ. ಆ ಲೆವೆಲ್ಗೆಲ್ಲ ಬಂದ ಮೇಲೆ ಒಂದು ಒಳ್ಳೆ ಟೀಮ್ ಕಟ್ಟಿದ್ವಿ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಮ್ಯೂಸಿಕ್ ಡೈರೆಕ್ಟರ್ ಇರ್ಬೋದು, ಆರ್ಟ್ ಡೈರೆಕ್ಟರ್ ಇರ್ಬೋದು, ಈಗ DOP ಒಂದು ನಾಳೆ ನಾಡೋದಾಗುತ್ತೆ, ಲೊಕೇಶನ್ಸ್ಗಳಿರ್ಬೋದು, ಹೇಗೆ ಈ ಸಿನಿಮಾನ ಡಿಸೈನ್ ಮಾಡಬೇಕು ಅನ್ನೋದಿರ್ಬೋದು ಎಲ್ಲ. ನಾನು ನಮ್ಮ ಶಿವರತ್ನ, ಸಿಂಧು, ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡಕ್ಕೆ ತಂದ ಮೇಲೆ ನಮ್ಮ ತೆಲುಗಿಂದ ಗೋಪಾಲ್ ಅಂತ ರೈಟರ್ ಬಂದಿದ್ದಾರೆ, ರಾಜನ್ ಮಾಧವ್ ಅಂತ ಅವರು ಚೇರನ್ ಅವರಿಗೆ ತುಂಬ ಹಲವಾರು ಸಿನಿಮಾಗಳು ಮಾಡಿದ್ದಾರೆ, ಫಾತ್ ಫಾಸಿಲ್ಗೆ ಒಂದು ಸಿನಿಮಾ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಸ್ನೇಹಿತರನ್ನ ಕರೆದು ಕತೆ ಹೇಳಿದೆ. ಇದ್ರೊಳಗೆ ಮಜಾ ಇದೆ. ಯೋಗರಾಜ್ ಭಟ್ರಿಗೆ ಹೋಗೋಣ ಕತೆ ಹೇಳಿದೆ. ರಾಜವರ್ಧನ್ಗೆ ಏನು ಹೇಳಿಲ್ಲ ನಾನು, ಭಟ್ರಿಗೆ ಹೇಳ್ಬಿಡ್ತೀನಿ ಇದು ಮ್ಯೂಸಿಕೇಶನ್ ಅವ್ರಿಗೆ ಹಾಕ್ತೀನಿ ಅಂತ. ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವು ಹಾರ್ಬಿಟ್ಟು, ಚಂದ್ರಪ್ಪ ನೀನು ಈ ಕ್ಲೈಮ್ಯಾಕ್ಸ್ ಬದಲಾಯಿಸೋದಾದ್ರೆ ಮಾತ್ರ ನಾನು ಈ ಪಿಕ್ಚರ್ ಕೆಲಸ ಮಾಡ್ತೀನಿ ಅಂದರು. ಇಲ್ಲ ನಾನು ಬದಲಾಯಿಸೋಕ್ಕಾಗಲ್ಲ, ಇದೇ ಕ್ಲೈಮ್ಯಾಕ್ಸ್, ಇದು ಮಾನವ ದ್ರೋಹಿ, ಇದು ಜನದ್ರೋಹಿ, ರಾಜ್ಯದ್ರೋಹಿ ಕ್ಲೈಮ್ಯಾಕ್ಸ್ ಅಂದರು. ರಾಜ್ಯದ್ರೋಹಿ ಆಲ್ರೆಡಿ ಬಂದ್ಬಿಟ್ಟ ನೆನ್ನೆ ಮೊನ್ನೆಯಿಂದ, ಕ್ಷಮೆ ಕೇಳಾಯ್ತು ಅವರು. ಇದು ಆ ಥರದ್ದಿಲ್ಲ ಅಂತ ಹೇಳಿ ಅವ್ರು ಒಪ್ಸಿದ ಮೇಲೆ, ಇಲ್ಲ ಈ ಕ್ಲೈಮ್ಯಾಕ್ಸ್ ನನ್ನ ಹಾಂಟ್ ಮಾಡ್ತಾ ಇದೆ ಅಂದ್ರೆ ಯೋಗರಾಜ್ ಭಟ್ರು. ನಿಮಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ, ನಿಮ್ಮಂತ ಒಬ್ಬ ಪರಮ ಪೋಲಿ ವಿಕಟ ಕವಿಗೆ ಹಾಂಟ್ ಆಗ್ತಾ ಇದೆ ಅಂದ್ರೆ ಸಾಮಾನ್ಯ ಜನರಿಗೆ ಹಾಂಟ್ ಆಗುತ್ತೆ ಅಂದ್ಬಿಟ್ಟು ಸ್ಕ್ರಿಪ್ಟ್ನ ಲಾಕ್ ಮಾಡಿದ್ವಿ. ಈಗ ಇಷ್ಟು ತಯಾರಿಗಳಾಗಿದೆ. 10ನೇ ತಾರೀಕಿಂದನೇ ಸ್ಕ್ರಿಪ್ಟು ಫೈನಲ್ ಇದ್ರದ್ದು ಕೆಲಸ ಶುರುವಾಗಿ. ನಾನು ಅನ್ಕೊಳ್ತಾ ಇರೋದು ಒಂದು 12 ಸ್ಕ್ರಿಪ್ಟ್ ಬರೆದಿಟ್ಟಿದ್ದೀನಿ. ಬೌಂಡ್ ರೆಡಿ ಇರೋದು, ಲೈನ್ಸ್ ಒಂದು 300 ಹೇಳ್ತೀನಿ. ನಾನೇನು ತೀರ್ಮಾನ ಮಾಡಿದ್ದೆ ಅಂದರೆ, ಕೆಲವು ವಿಚಾರದಲ್ಲಿ ತುಂಬ ಭ್ರಮನಿರಸನ ಆಗಿತ್ತು ನನಗೆ. 200 ಕಿಲೋಮೀಟರ್ ಸ್ಪೀಡಲ್ಲಿ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ದಡಾರಂತ ಒಂದು ಟೋಲ್ ಹಾಕ್ಬಿಡ್ತಾರೆ ಮಧ್ಯದಲ್ಲಿ. ಈಗ ನನಗೆ ಇಲ್ಲ ಸ್ಪೀಡಾಗಿ ಓಡಿಸಿ, ಇಲ್ಲ ಸ್ಲೋ ಆಗಿ ಓಡಿಸಿ, ಎರಡರಲ್ಲೊಂದು, ಈ ಮಧ್ಯದಲ್ಲಿ ಇಡಬೇಡಿ ಅಂತ ನಾನು. ಈ ಜಿಂಕೆ ಪಾರ್ಕ್ ಹತ್ರ ನನ್ನೊಂದು ಸಮಾಧಿ ಇದೆ, ಎಲ್ರಿಗೂ ಗೊತ್ತು. ಕಾಲಶಿಲ್ಬೆ ಪುಸ್ತಕ ಬಿಡುಗಡೆ ಮಾಡುವಾಗ ನಂದೇ ಸಮಾಧಿ ಇದೆ ಆಲ್ರೆಡಿ. ಐ ಹ್ಯಾವ್ ಮೈ ಓನ್ ಇನ್ ಇಂಗ್ಲೀಷ್ ಗ್ರೇವ್ ಯಾರ್ಡ್ ದಟ್ ಐ ಡೋಂಟ್ ನೋ ಫುಲ್ ಇಂಗ್ಲೀಷ್. ಕಮಾನ್ ರಾಜವರ್ಧನ್ ಟೆಲ್ ಮಿ. ಆ ಸಮಾಧಿಗೆ ಹೋಗ್ಬಿಟ್ಟು ಸ್ಕ್ರಿಪ್ಟ್ ಹಾಕ್ಬಿಟ್ಟು ಸುಟ್ಟು ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೆ ನಾನು. ಸೀರಿಯಸ್ಲಿ ನಾನು ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಎಷ್ಟು ಬೇಸರ ಆಗಿತ್ತು ಕೆಲವು ವಿಚಾರದಲ್ಲಿ ಅಂದರೆ, ನಾನು ಇನ್ನೊಬ್ರಿಗೆ ಕತೆ ಹೇಳ್ತೀನಿ, ಇಲ್ಲೊಬ್ರು ಇದ್ದಾರೆ, ನಮ್ಮ ನವೀನ್ ಕೃಷ್ಣ ಇದ್ದಾನೆ, ಮೇಲೊಬ್ಬ ಮಾಯು ಡೈರೆಕ್ಟ್ರು, ಜರ್ನಲಿಸ್ಟು. ಈ ಜರ್ನಲಿಸಮಿಂದ ಬಂದು ಅಲ್ಲಿಂದ ಇಲ್ಲಿ ಬಂದು ಡೈರೆಕ್ಷನ್ ಮಾಡಿ ಕಮರ್ಷಿಯಲ್ ಪ್ಯಾಟ್ರನಲ್ಲಿ ಹೋಗಿ ನಾನು 40 ಸಿನಿಮಾ ಜರ್ನಿ ಮಾಡಿದ್ದೀನಿ ಅಂದರೆ ಸಖತ್ತು ಬಿದ್ದಿದೆ ಅದೇ. ಅದು ಇಲ್ಲಿ ಬಂದವ್ರಿಗೆ ಗೊತ್ತಿರ್ತದೆ. ನಮ್ಮ ಶಾರದಾ ಇದ್ದಾರಲ್ಲ, ಅವ್ರಿಗೆ ಫೋನ್ ಮಾಡೋದು ನಾನು ಬೇಜಾರಾದಾಗೆಲ್ಲ, ಈ ಥರದೊಂದು ಶಾರದಾ ನಾನು ಕತೆ ಮಾಡಿದ್ದೀನಿ ಅಂತ ಕತೆ ಹೇಳೋದು. ಅವ್ರು ಆ ಕಡೆಯಿಂದ ಬೈತಾರೆ, ಸಾಯೋದ್ರೊಳಗಡೆ ಕತೆ ತೆಗೆದ್ಬಿಟ್ಟು ಸತ್ತೋಗು, ಇದು ನನ್ನ ಕತೆ ಹೇಳಿ ಹಿಂಸೆ ಕೊಡಬೇಡ, ಎಷ್ಟು ಕತೆ ಹೇಳಿ ಇನ್ನು ಯಾರಿಗೆ ಹೇಳೋದು. ಯಾಕೆ ಶಾರದಾಗ ಹೇಳೋದು ಅಂದ್ರೆ, ಶಾರದಾ ಮಾತನ್ನ ಇಂಡಸ್ಟ್ರಿ ಅವ್ರು ಕೇಳ್ತಾರೆ, ಯಾರ್ಯಾರು ಪ್ರೊಡ್ಯೂಸರ್ ಹೇಳ್ತಾರ ಅಂತ.
ಇದಕ್ಕೆ ಹೇಳೋದು ನಾವು. ನೆಕ್ಸ್ಟ್ ಶಾರದಾ ಏನಂದ್ರೆ ಅಂದ್ರೆ ನೀನ್ ಸತ್ತೋಗಿ ನಮ್ದು ಇದು ಸಿನಿಮಾ ತೆಗ್ದ್ಬಿಡು. ನಾನು ಸಚಿನ್ ಅವ್ರಿಗೆ ಹೋಗುವಂತ ಕತೆ ಹೇಳಿದೀನಿ. ನಾನು ರಸ್ತೆಯಲ್ಲಿ ಯಾವ ತರ ಆಗಿದೆ ಈಗ ನಾನು ನೋಡಮ್ಮ, ನಮ್ದೊಂದು ಸಮಸ್ಯೆ ಇದೆ. ನಾನು ಎಲ್ಲೂ ಒಂದ್ ಕಡೆ ನಿಲ್ತಿರಲ್ಲ, ನಂದೇ ಸಮಸ್ಯೆ. 100 ಕಡೆ ಒಳ್ಳ ತೋಡಿದ್ರೆ ನೀರು ಬರಲ್ಲ, ಒಂದೇ ಕಡೆ ತೋಡಬೇಕು ಅಂತ ನಮಗೆ ಕಲಿಸ್ಕೊಟ್ಟಿದ್ದೆ JP ನಗರದ ನನ್ನ ಶಾಂತಿ ನಿವಾಸ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಒಂದ್ ಕಡೆ ನಿಲ್ಬೇಕು ಅಂತ ನಮ್ಮ ಅಣ್ಣ ಕಲಿಸಿದ್ದು. ಅದಾದ್ಮೇಲೆ ಈಗ ಮೊದ್ಲೊಂದು ಕಾಲ ಇತ್ತು, ದೇವ್ರು ಮುಟ್ಟಿದ್ರು ಕಲ್ಲಾಗ್ಬಿಡ್ತಾ ಇದ್ದ. ಇವಾಗ ಒಂದು ಕಾಲ ಬಂದಿದೆ, ಕಲ್ಲು ಮುಟ್ಟಿದ್ರು ದೇವ್ರಾಗ್ತಾ ಇದೆ. 5 ಸಿನಿಮಾ ಇದೆ ನಾನು ಬರೆಯೋದಕ್ಕೆ, ಇವಾಗ ಕೆಲಸಗಳಿದೆ ಅಷ್ಟು. ತಮಿಳು, ತೆಲುಗು, ಚಿತ್ರರಂಗದಲ್ಲಿ ಅಷ್ಟು ಕೆಲಸಗಳಿದೆ. ಸೊ ಇದೆಲ್ಲ ಆದ್ಮೇಲೆ ಮೊದ್ಲು ಹೇಗಿತ್ತು ಅಂದ್ರೆ ರಸ್ತೆಯಲ್ಲಿ ಯಾರು ಸಿಕ್ಕಿದ್ರು ಬರೀ ಒಂದು ಕತೆ ಹೇಳ್ತೀನಿ ಅಂತ ಅಲ್ಲೇ ಕೂರ್ಸ್ಕೊಂಡು ಕತೆ ಹೇಳ್ತಾ ಇದ್ದೆ. ಇದೆಲ್ಲ ಆಯ್ತು. ಈಗ ಒಂದು ಖುಷಿ ಅನ್ಬೇಕಾ, ಜವಾಬ್ದಾರಿ ಅನ್ಬೇಕಾ, ಎಲ್ಲ ಎಲ್ಲರ ಜೊತೆ ನಾನು ಇಲ್ಲಿ ಬದುಕಿ ಬಾಳಿದ್ದೀನಿ. ಎಲ್ಲರ ಅಂತರಂಗ ಗೊತ್ತಿರೋದು. ವಾಸು ಸರ್ ಇದ್ದಾರೆ, ಸೀನಿಯರ್ಸ್ಗಳಿದ್ದಾರೆ, ನಾನು ಲಂಕೇಶ್ ಪತ್ರಿಗಳಿದ್ದಾರೆ, ನನ್ನ ಫಸ್ಟ್ ಫೋಟೋಗ್ರಾಫರ್. ನನ್ನ ಫೋಟೋ ಕೊಡೋದಕ್ಕೆ ಸಾಯಿಸಿ ನನಗೆ ನನ್ನನ್ನು ಮನು ಮಾಡಿದ್ದಾನೆ. ಸೊ ಎಲ್ಲರ ನಡುವೆ ಕುತ್ಕೊಂಡು ನಮ್ದೊಂದು ಸಿನಿಮಾ ಮಾತಾಡೋದೇ ನಮ್ಗೊಂಥರ ಖುಷಿಯಾದಂಥ ವಿಚಾರ. ಎಂದಿನಂತೆ ನಿಮ್ಮ ಪ್ರೀತಿಯ ಬೈಗುಳಗಳು, ಹಾರೈಕೆಗಳು, ನಿಮ್ಮ ಪರ್ಸನಲ್ ಮಾತುಗಳು ಎಲ್ಲ ನನ್ನ ಮೇಲೆ ಇರಲಿ, ನಮ್ಮ ತಂಡದ ಮೇಲೆ ಇರಲಿ. ರಾಗಿಣಿಯವರ ಬರ್ಡೇಗೆ ಒಂದು ವಿಶೇಷವನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅವತ್ತೊಂದು 100% ಹೇಳ್ತೀನಿ, ಅವತ್ತು ಕರೆಂಟ್ ಹೊಡೆಯುತ್ತೆ ತುಂಬ ಜನರಿಗೆ. ಆ ಕರೆಂಟ್ ರೆಡಿ ಮಾಡಿದ್ದೀನಿ ಜಲಪಾತ ಜೋಗಕ್ಕೆ ಹೋಗಿ. ಆಮೇಲೆ ಸ್ಪೆಷಲಿ ಹೇಳಬೇಕು ಅಂದರೆ ರಾಜವರ್ಧನ್ಗಿರೋ ಸಿನಿಮಾ ನಂಬಿಕೆ. ನನಗೆ ಅವ್ರನ್ನ ನೋಡಿದಾಗೆಲ್ಲ ಒಂದು ಏನನ್ಸುತ್ತೆ ಅಂದರೆ ಅದೇನಾರಾಗಲಿ ಅಣ್ಣ ಮಾಡ್ಬಿಡೋಣ ಅನ್ನೋದು. ಏನಾರಾಗಲಿ ಅಂದ್ರೆ ಹೆಂಗ್ ರಾಜು, ಇದೇನೋ ಮಾಡ್ತೀನಿ ನಾನು ಅಂತ ರೆಡಿ ಮಾಡೋದು. ಆ ಆಸಕ್ತಿ, ಆ ಪ್ರೀತಿ, ಆ ವಿಶ್ವಾಸ ಇದೆಯಲ್ಲ ಸಿನಿಮಾದ ಮೇಲೆ, ಇಲ್ಲದೆ ಹೋದ್ರೆ ಅವ್ರು ತಗೊಳ್ಳಲ್ಲ. ಅದೆಲ್ಲವೂ ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನೋಡಿ ಕನ್ನಡ ಚಿತ್ರರಂಗದ ಮುಂದಿನ ಭವಿಷ್ಯತ್ತಿನ ಅರುಣ್ ನೆಲ್ಸನ್ ಡೈರೆಕ್ಟ್ರು, ರೂಬಿ ಡೈರೆಕ್ಟ್ರು, ನಮ್ಮ ಕೃಷ್ಣಲೇಖನ ಉಪೇಂದ್ರ ಅವ್ರ ಸರ್ ಜೊತೆ ಇದ್ದಾರೆ, ನಮ್ಮ ರಘು ಗೋವಿದರ್, ಅಷ್ಟೂ ಜನ, ಸಿಂಧುಗೌಡ, ಎಲ್ಲ ಕನ್ನಡ ಚಿತ್ರರಂಗದ ಭಾವಿ ಮುಂದಿನ ಎಲ್ಲ ನಿರ್ದೇಶಕರು ಸಾಕ್ಷಿಯಾಗಿ ನಾನೊಬ್ಬ ಹಳೇ ಮಾಡಲ್ ಜಾವ ಗಾಡಿ ಸ್ಟಾರ್ಟ್ ಆಗ್ತಾ ಇದ್ದೀನಿ ಮತ್ತೆ ಕಿಕ್ ಹೊಡ್ಕೊಂಡು. ಟೈಟ್ಲ್ ಯಾಕೆ ಜಾವ ಅಂತ ನೀವು ನಾನು ಈಗ ಎಲ್ಲ ಮುಚ್ಚಿಸ್ಕೊಂಡು ಹೊಡಿದ್ದಾರೆ ಕ್ವಶನ್ಸ್ಗೆ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ ಅಂತ. ನೀವು 100% ಇದರ ಒಂದು ಲುಕ್ ನೋಡಿದಾಗ ಅಲ್ಲೊಂದು ಬಿರುಗಾಳಿ ಇದೆ, ಅಲ್ಲಿ ರಾಜವರ್ಧನ್ ಬರ್ತಾರೆ, ನಿಮಗೆ ಗೊತ್ತಾಗುತ್ತೆ ಈ ಟೈಟ್ಲ್ ಯಾಕೆ ಜಾವ ಅಂತಿದೆ ಅಂತ. ಇದು ತುಂಬ ರಿಸರ್ಚ್ ಮಾಡಿ, ಒಂದು ವಿಂಡ್ ಬೇಸ್ ಮೇಲೆ ಮಾಡಿ, ಒಂದು ಕ್ಯಾರೆಕ್ಟ್ ಸೈಕಾಲಜಿಕಲ್ ಪ್ರೊಫೈಲ್ನೇ ತಂದು ಅದರ ಒಂದು ಕಮರ್ಷಿಯಲ್ ಪ್ಯಾಟರ್ನಲ್ಲಿ ಚಿತ್ರರಂಗದಲ್ಲೇ ನಡೆಯುವಂಥ ಒಂದು ದೊಡ್ಡ ಹಳವಂಡದ ಕಥೆಯನ್ನು ಒಬ್ಬ ಸಾಮಾನ್ಯ ಹುಡುಗನ ಮುಖಾಂತರ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಒಂದು ಸೆಂಟು ಬಾಟ್ಲು ಸದ್ಯದಲ್ಲೇ ಬರುತ್ತಲ್ಲ ರಾಜವರ್ಧನ್ ಬರುತ್ತೆ, ಅಲ್ಲಿ ನಿಮಗೆ ಕತೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಕರೆದುಬಿಟ್ಟು ನಿಮ್ಮನ್ನೆಲ್ಲ ಕತೆ ಹೇಳಲ್ಲ, ಈ ಥರದೆಲ್ಲ ಏನು ಮಾಡಲ್ಲ. ನೀವು ಕೇಳೋದು ಈಗಲೇ ಬೇಕಾದ್ರೆ ಕತೆ ಹೇಳ್ಬಿಟ್ಟು ಸಿನಿಮಾ ತೆಗಿತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿ ಇರಲಿ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಗೊತ್ತಾಯ್ತು ಸ್ಟಾರ್ಟ್ ಆಗತ್ತೆ ಅಂತ ಗೊತ್ತಾಯ್ತು. ಮೈ ಕೊಡಿ, ಯಾಕೆ ಗೊತ್ತಾ, ಯಾರೇ ಪ್ರಶ್ನೆ ಕೇಳಿದ್ರು ಮೈ ಕೊಡಿ. ನಾನೇನೋ ಆನ್ಸರ್ ಮಾಡೋದು, ಅವ್ರಿಗೇನೋ ಕ್ವಶನ್ ಕೇಳಿದ್ರು ಹುಚ್ಚಿರ್ತಾರ ಅನ್ಸುತ್ತೆ ನಮ್ಮನ್ನು ಇವರು ಎಲ್ಲರೂ ಬೇರೆ ನೋಡಿದ್ರೆ. ಇಲ್ಲ, ಪ್ರಶ್ನೆಗಳು ಕೇಳಿ, ಮೈಕಲ್ ಕೇಳಿ, ಅದೇ ಬರ್ಲಿ. ಶಾರದಾ ಕೇಳಿ ಮಾ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ. ಚಂದ್ರಚೂಡ್ ಎಂಜಿನಿಯರಿಂಗ್ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಆಸ್ ಜರ್ನಲಿಸ್ಟ್ ಆಗಿ ಕೆಲವೊಂದು ಸಿನಿಮಾಗೆ ಕತೆ ಬರೆದು ಆಸ್ ಅ ಡೈರೆಕ್ಟರ್, ಸ್ಟಿಂಟ್ ಇನ್ ಬಿಗ್ ಬಾಸ್, ಬಟ್ ಎಲ್ಲಿ ನೋಡಿದ್ರು ಚಂದ್ರಚೂಡ್ಗೆ ಕಾಂಟ್ರವರ್ಸಿ ಫೇಮಸ್ಸು. ಆಸ್ ಚಂದ್ರಚೂಡ್, ವಿಲ್ ದೇವಾ ಚಕ್ರವರ್ತಿ ಚೇಂಜ್ the Chandrachud in him as a controversial whatever the person is? ಮೂರು ಬರುತ್ತೆ ಶಾರದಾ. ಕನ್ವಿನ್ಸ್ ಮಾಡು, ಕನ್ಸೀವ್ ಮಾಡು, ಕಾಂಟ್ರವರ್ಸಿ ಮಾಡು ಅಂತ. ಕನ್ವಿನ್ಸ್ ನಿಮ್ಮ ಮಾಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಾಯ್ತು. ಕಾಂಟ್ರವರ್ಸಿ ನನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಾಯ್ತು. ಈಗ ಇನ್ಮೇಲೆ ಎಲ್ಲರನ್ನು ಕನ್ಸೀವ್ ಮಾಡ್ತೀನಿ. ಸಿ ಚಕ್ರವರ್ತಿ ಫಾರ್ ಕನ್ಸೀವ್. ಐ ಲೈಕ್ ಯುವರ್ ಕ್ವಶನ್. ಲವ್ ಯು. Okay, Java means speed. Will this movie complete in the same speed, or you will have a 5-year plan to come out or something like that? ಪಂಚವಾರ್ಷಿಕ ಯೋಜನೆ ಕೇಂದ್ರ ಸರ್ಕಾರ ಕೇಳಬೇಕು. ಪ್ರಶ್ನೆ ಕರೆಕ್ಟ್ ಆಗಿದೆ, ಪ್ರೊಡ್ಯೂಸರ್ ಕೇಳಿ ಪ್ರಶ್ನೆನ. ನಾನೆಂದು ಸ್ಪೀಡಲ್ಲಿ ಇದ್ದೀನಿ, 100% ಬೇಗ ಬರುತ್ತೆ. But why are you people always going back to 1980 ಸ್ಟೋರಿ? ಯಾಕೆ ಇವಾಗಿನ ಕತೆ ಏನು ಇಲ್ಲ? ಖಂಡಿತವಾಗ್ಲೂ 80 ಸ್ಟೋರಿ ಅಲ್ಲ ಇದು. ಅಲ್ಲಿಂದ ಒಂದು ತುಣುಕನ್ನು ಎತ್ತಿದ್ದೀವಿ. ಇವತ್ತು 2025 ಏನ್ ನಡೆಯುತ್ತೋ ಅದು ಸೆಂಟ್ ಫ್ಯಾಕ್ಟರಿ ಅಂತ ಹೇಳ್ತಾ ಇದ್ದೀನಿ, ಸೆಂಟ್ ಬಾಟ್ಲು ಅಂತ ಹೇಳ್ತಾ ಇದ್ದೀನಿ, ಜಾವ ಅಂತ ಹೇಳ್ತಾ ಇದ್ದೀನಿ. ಅಲ್ಲೇ ಒಂದು ಚಿತ್ರರಂಗದಲ್ಲಿ 80s ಅಲ್ಲಿ ನಡೀತಕ್ಕಂಥ ಒಂದು ಘಟನೆಯನ್ನು ತಗೊಂಡು ಅಲ್ಲಿಂದ ಕತೆ ಆರಂಭ ಆಗುತ್ತೆ. ಓಕೆ.
ಪರ್ಸ್ನಲ್ ಆಗಿ ಸಿಕ್ಕೋ ಸ್ಕ್ರಿಪ್ಟೇ ಕೊಟ್ಬಿಡ್ತೀನಿ, ಓದ್ಬಿಟ್ಟು ಏನಾದ್ರು ಇನ್ಪುಟ್ಸ್ ಇದ್ರೆ ಹೇಳಿ. Rajavardhan, yeah. Yes, ma'am. So your inspiration is your father, Tingli Nagaraj, a fine actor. But our inspiration ತಗೊಳ್ಬೇಕಾದ್ರೆ ಅವರು as an investor, as a producer or actor, what is your takeaway from him? Because it was not an ordinary feat for him to be a producer or anything. So ನೀವು ಅವ್ರ ಇನ್ಸ್ಪಿರೇಷನ್ ಏನು ನಿಮಗೆ? ಅಂದರೆ ಸಣ್ಣ ವಯಸ್ಸಿಂದನೂ ನಾವು ನೋಡ್ಕೊಂಡು ಬಂದಿದ್ದೀವಲ್ಲ, ಏನೇ ಆದರೂ ಬಿಟ್ಕೊಟ್ಟಿಲ್ಲ ಅವರು. ಮೇ ಬಿ ಆ ಗುಣ ಎಲ್ಲ ಅವರಿಂದನೇ ಬಂದಿರೋದು ಅನ್ಸುತ್ತೆ. ನಮ್ಮದು ಯಲಹಂಕದಲ್ಲಿ ಒಂದು ದೊಡ್ಡ ಮನೆ ಇತ್ತು, ಆ ಮನೆನ ಸೇಲ್ ಮಾಡಿ ಪ್ರೊಡ್ಯೂಸ್ ಮಾಡಿತ್ತು. ದೆನ್ ಸೇಲ್ ಮಾಡಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಬಸವನಗುಡಿ ಲಾಡ್ಜಲ್ಲಿ ಒಂದು ಸಣ್ಣ ರೂಮಲ್ಲಿದ್ದರು. ಮಿನಿಮಮ್ ಮೇ ಬಿ 6 years ಇದ್ರು ಅನ್ಸುತ್ತೆ. ಅವಾಗ ನಾನು ಅಜ್ಜಿ ಮನೇಲಿ, ನನ್ನ ಸಾಕಿದೆಲ್ಲ ಅಜ್ಜಿ ಮನೇಲಿ, ನಮ್ಮ ಅಕ್ಕನ ಹಾಸ್ಟೆಲಲ್ಲಿ ಓದಿಸಿತ್ತು. ದೆನ್ ಅದಾಗೆ ಇರೋದಿಲ್ವಲ್ಲ, ಅದು ಮತ್ತೆ ಚೇಂಜ್ ಆಗತ್ತಲ್ಲ. ಸಮ್ ಟೈಮ್ಸ್ ಬ್ಯಾಡ್ ಫೇಸಸ್ ಇರುತ್ತೆ, ಅದಾದ್ಮೇಲೆ ಚೇಂಜ್ ಆಗತ್ತಲ್ಲ. ಸೊ ಅದನ್ನೆಲ್ಲ ನಾನು ಸಣ್ಣ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ಸೊ ಸಿನಿಮಾದಲ್ಲಿ ದುಡಿದಿದ್ದು ಸಿನಿಮಾದಲ್ಲೇ ಕಳೀತಾರೆ, ಸಿನಿಮಾದಲ್ಲೇ ಗಳಿಸ್ತಾರೆ. ಇವತ್ತು ನಾವೇನೇ ಊಟ ಮಾಡ್ತಿದ್ರು ಅದೆಲ್ಲ ಸಿನಿಮಾಯಿಂದನೇ. ಸೊ ಸಿನಿಮಾಗೋಸ್ಕರ ನಾವೇನಾದ್ರು ಮಾಡಬೇಕು ಅನ್ನೋದೊಂದು ಥಾಟ್ ಅಷ್ಟೇ. So you are going to have a makeover for Java, something like that? 200%. Okay, how to, Ragini, just to begin with, to be a superstar in a film. So what is your status in general, in reality as an actor for you? ಆಯ್ತಪ್ಪ, ಅವ್ರು ಇಂಗ್ಲೀಷ್ ಪೇಪರ್ ಅವರು ಅಂತ. ಓಕೆ, ಇವಾಗ ಕೇಳಿದ್ನಲ್ಲ, ಆಯ್ತು, ಇವಾಗ ಆಯ್ತು ಅವಳಿಗೆ. ನಮಗೆ ಅರ್ಥ ಆಗಲ್ಲ If ಮೇಡಮ್. you can, ಇಲ್ಲ, I want to understand ನೀವೇನ್ ಕೇಳ್ತಾ ಇದ್ದೀರಾ exactly. Like, it's a very wide framed question, so if you can just explain to me again what you want. ಸೊ ಸೂಪರ್ ಸ್ಟಾರ್ ಅಂತ ಫಿಲಮ್ ಅಲ್ಲಿ ನೀವು ಸೂಪರ್ ಸ್ಟಾರ್ ಆಗಿದ್ದೀರಾ, ದಟ್ಸ್ ಯೋರ್ ಕ್ಯಾರೆಕ್ಟರ್ ಇನ್ ದ ಮೂವಿ ಅಂತ ಕೇಳ್ಪಟ್ಟೆ. ನಿಮ್ಮ ಸ್ಟೇಟಸ್ ಆಫ್ ಆಸ್ ಅನ್, ನಾನು ಕ್ವೆಶನ್ ಕೇಳ್ತಾ ಇದ್ದೀನಿ, ನೀವು ನನ್ನ ಕ್ವೆಶನ್ ಕೇಳ್ತಾ ಅವ್ರನ್ನ ನಾನು ಕೇಳ್ತಾ ಇದ್ದೀನ. ಓಕೆ, ಸೂಪರ್ ಸ್ಟಾರ್ ಈ ಫಿಲಮ್ ಅಲ್ಲಿ, ಓಕೆ, ಜಾವಾ. ಸೊ ಬಟ್ ಇನ್ ರಿಯಾಲಿಟಿ ವಾಟ್ ಇಸ್ ಯು at the status as an actor in general, if I want to know in a broader sense? Okay, this is a very interesting question. I don't truly believe in labels. ಯಾಕಂದರೆ ಪ್ರತಿಯೊಬ್ಬರು ಪರ್ಸನ್ದು ಫೇಟ್ ಆಗಲಿ, ಹೆಸರಾಗಲಿ, ಒಂದು ದುಡ್ಡಾಗಲಿ, ಒಂದು ಸಕ್ಸಸ್ ಫೇಲಿಯರ್ ಆಗಲಿ, ಒಂದು ಫ್ರೈಡೇ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಒಂದು ಸಿಂಪಲ್ ಗಾದೆ ಅಂತ ಹೇಳ್ಬೋದು. ನನ್ನ ಅಭಿಪ್ರಾಯ ಏನಂದರೆ, ಪ್ರತಿದಿನ ಆ್ಯಸ್ ಅ ಪರ್ಸನ್ ಐ ವಾಂಟ್ ಟು ಗ್ರೋ. ಪ್ರತಿದಿನ ಆ್ಯಸ್ ಅ ವುಮನ್ ಐ ವಾಂಟ್ ಟು ಅಚೀವ್ ಸಮಥಿಂಗ್. ಅಂದರೆ ಪರ್ಸ್ನಲಿ, ಪಬ್ಲಿಕಲಿ, ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಪರ್ಸನ್, ಪ್ರತಿಯೊಂದು ದಿನ ಏನಾದರೂ ಒಂದು ಮಾಡಬೇಕು ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಓಕೆ ಇವತ್ತು ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ನನ್ನ ಮೈಂಡಲ್ಲಿ ಬರುತ್ತೆ. I have, in my journey of 15 years, it's been a roller coaster ride for me. So, I have seen days of immense stardom, I have seen days of immense failures, I have seen struggles, I have seen every form, ಅಲ್ಲಿ ಒಂದೊಂದು ಫೇಸಲ್ಲಿ ತುಂಬ ನೋಡಿದ್ದೀನಿ ಅಂತ. ಸೊ ಇನ್ ದಿಸ್ ಜರ್ನಿ ಐ ಹ್ಯಾವ್ ಜಸ್ಟ್ ಫೆಲ್ಟ್ ಲೈಕ್ ಒಂದು ಕಲಿಯೋದಂತ ಇದೆ. ಪ್ರತಿಯೊಂದು ದಿನ ಒಂದ್ಸತಿ ತುಂಬ ಖುಷಿ ಆಗುತ್ತೆ, ಒಂದ್ಸತಿ ತುಂಬ ಬೇಜಾರಾಗುತ್ತೆ, ಒಂದ್ಸತಿ ಯಾಕನ ಇದೆಲ್ಲ ಆಗ್ತಿದೆ ಅಂತ ಅನ್ಸ್ಬಿಡುತ್ತೆ, ಮತ್ತೆ ಒಂದೊಂದ್ಸತಿ ವಿ ಆರ್ ಗ್ರೇಟ್ಫುಲ್. ಬಟ್ ಆನ್ ದ ಹೋಲ್, ಓವರ್ ಆಲ್ ಇವಾಗ ನೀವು ಜರ್ನಿ ನೋಡಿದ್ರೆ ಐ ಜಸ್ಟ್ ಹ್ಯಾವ್ ನಥಿಂಗ್ ಬಟ್ ಗ್ರ್ಯಾಟಿಟ್ಯೂಡ್. ಲೈಕ್ ನಿಜವಾಗ್ಲೂ ಈ ಒಂದು ನಾನು ನೋಡಿರೋ ಫೇಸಸ್ ಆಫ್ ಲೈಫಲ್ಲಿ ಇವಾಗ this year has started touchwood very well, and you know, ಒಂದೊಂದ್ಸತಿ ಸೊ ಒಂದು ವರ್ಷ ತುಂಬಾ ಚೆನ್ನಾಗಿರುತ್ತೆ, ಒಂದು ವರ್ಷ ತುಂಬಾ ಒಂದು ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್ ಬಿಕಾಸ್ ಎಲ್ಲರೂ ಗೆ ಇರೋ ನನ್ನ ಮೇಲೆ ಪ್ರೀತಿ ಇರ್ಬೋದು, ಸಪೋರ್ಟ್ ಇರ್ಬೋದು, ಲೈಕ್ people who really have loved me and supported me, ಅವ್ರಿಂದನೂ ಇರ್ಬೋದು. people who don't like me, never supported me, wanted to see me fail, ಅವ್ರಿಗೂ thank you, because it just inspires me to just do better and be a stronger person and that. So it's been a beautiful journey. I don't think there are any labels. I don't think, see, ಇವಾಗ ನಮ್ಮನ್ನ ಹೆಸರುಗಳು ಹಾಕೋದು ನಮ್ಮ ಫ್ಯಾನ್ಸ್. Like, you know, people have called me Mass Queen, people have called me a superstar, people call him massive star, so andre ee hesarugalu barodu from our fans. And I think
ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಇಟ್ಸ್ ಆಲ್ಸೋ ವೆರಿ ಸೂಪರ್ಫಿಷಿಯಲ್ ನನಗನ್ಸುತ್ತೆ. ನಾವೇಂಗಿದೀವಿ ಒಂದು ಕ್ಯಾರೆಕ್ಟರ್ ಆಗಿ ಅದು ಮುಖ್ಯವಾಗಿರುತ್ತೆ ಯಾವತ್ತು, ನಾಟ್ ದ ವೇ ವಿ ಬೀಂಗ್ ಕಾಲ್ಡ್ ಅಂಡ್ ನಾಟ್ ದ ಸಬ್ ನೇಮ್ಸ್ ಅಂಡ್ ಕಾಂಟೆಕ್ಸ್ಟ್ ದಟ್ ವಿ ಆರ್ ವಿತ್. ಸೊ ಫೋಕಸ್ ಅದರಲ್ಲಿದೆ ಅಷ್ಟೇ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಈಗ ನಿಮ್ಮನ್ನ ಇನ್ನು ಮುಂದೆ ದೇವ ಚಕ್ರವರ್ತಿ ಅಂತಾನೆ ಇರುತ್ತಾ ಅಥವಾ ಮತ್ತೇನಾದ್ರು ಬದಲಾವಣೆ ಸಾಧ್ಯತೆಗಳಿದೆಯಾ? ಈ ದೇವ್ ಹೆಂಗೆ ಆ್ಯಡ್ ಆಯ್ತದೆ? ಇದಕ್ಕೆಲ್ಲ ಕಾರಣ ಶಾರದಾ. ಹಂಗೆ ಅಂತ ಹೇಳ್ತೀನಿ ನಿಮಗೆ. ಈ ಚಂದ್ರಚೂಡ್ ಅನ್ನೋದು ನಂದು ಪೆನ್ ನೇಮು, ಪತ್ರಿಕೆಗೆ ಮಾತ್ರ ಇಟ್ಕೊಂಡಿದ್ದು. ಅದು 73 ಕೇಸ್ ಆಗೋಯ್ತು ಅದ್ರ ಮೇಲೆ, ಡೆಫಾರ್ಮೇಷನ್ ಕೇಸಸ್ಸು. ಈ ಚಂದ್ರಚೂಡ್ ಅಂತ ಇಡ್ತಾಗಿಂದ ನಾನು ಕೋರ್ಟ್ಗೆ ಹೋಗಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ತವರು ಮನೆ ಆಗ್ಬಿಟ್ಟಿದೆ ನನಗೆ. 140 ದಿನ ಜೈಲಿಗೆ ಹೋಗಿದ್ದೀನಿ ಸೋಷಿಯಲ್ ಇಶ್ಯೂಸ್ ಕಾರಣಕ್ಕೆ. ಈ ಶಾರದಾ ಯಾವಾಗಲೂ ಫೋನ್ ಮಾಡಿ ನೀನು ಕಾಂಟ್ರವರ್ಸಿಗೆ ಹೋಗ್ಬೇಡ, ಸೀನಲ್ಲೇ ಇದೆ, ನೀನು ಒಳ್ಳೆ ರೈಟ್ರು, ನೀನು ಈ ಥರ ಮಾಡು ಅಂತ. ಚಕ್ರವರ್ತಿ ಅನ್ನೋದು ನನ್ನ ಮನೆ ಸರ್ನೇಮು. ನಾನು ಹಂಗೆ ಹುಡುಕಿ ಹಿಂಗೆ ಹುಡುಕಿ ನ್ಯೂಮರಾಲಜಿ ನೋಡಿ ಅದಕ್ಕೆ ಸಂಖ್ಯಾಶಾಸ್ತ್ರ ಎಲ್ಲ ಕಲ್ತ್ಕೊಂಡು ಆಗಮಿಕ ಪೌರಹಿತ್ಯ ಎಲ್ಲ ಕಲಿತು ಎಲ್ಲ ಆದಮೇಲೆ ಒಂದು ಒಳಿತು. ನಮ್ಮ ನವೀನ್ ಕೃಷ್ಣ ಯಾವಾಗಲೂ ಹೇಳೋ, ನಿನ್ನ ಹೆಸರು ಕೇಳಿದ ತಕ್ಷಣ ನೀನು ಹೊಡಿತೀಯ ಅನ್ಸುತ್ತೆ, ಇಲ್ಲ ಅವ್ರು ನೀನು ಹೊಡಿತಾರೆ ಅನ್ಸುತ್ತೆ, ಏನೋ ಒಂದು ಅನಿಸ್ತಾ ಇದೆ, ಯಾಕೋ ಅವ್ರು ಸರಿ ಹೋಗ್ತಿಲ್ಲ ಅಂತ. ನಮ್ಮ ತಾಯಿನ ಕೇಳಿದೆ ಮೊನ್ನೆ, ನಮ್ಮ ತಂದೆ ಜಾತಕ ಬರ್ತಿದ್ರಲ್ಲ ನಮ್ಮ ಅಜ್ಜ ಕುಡೀಲಿ ಅಂತ. ತೆಗೆದಾಗ ಅಲ್ಲಿ ಗೊತ್ತಾಯ್ತು, ಇದು ಬ್ಯಾಕ್ ಟು ದ ರೂಟ್ಸ್ ಅನ್ನೋ ಥರ ನನ್ನ ಹೆಸರು ದೇವ ಅಂತಿತ್ತು. ಇದು ನಾನು ಸ್ಕೂಲಲ್ಲೆಲ್ಲ 7ನೇ ಕ್ಲಾಸಿಗೆ ಇಲ್ಲ ನಾನು ಕೇಳಿದ್ದೆ, SLC ಮೇಲೆ ನಾನು ಚೇಂಜ್ ಮಾಡಿಸಿದ್ದೆ. ಇದು ಯಾಕೋ ಸೌಂಡ್ ಸರಿ ಹೋಗ್ತಾ ಇಲ್ಲ, ಬೇಡ ಈ ಕೋರ್ಟು ಕೇಸು ಎಲ್ಲ ಬಿಟ್ಬಿಟ್ಟು ಸಿನಿಮಾ ಮಾಡೋಣ. ಸೀನಲ್ಲೇ ಸಿನಿಮಾ ಇದೆ, ಸೀನಲ್ಲೇ ಚಕ್ರವರ್ತಿ ಇದ್ದಾನೆ, ಒಂದು ಡಿ ಬಂದ್ಬಿಡ್ಲಿ ಅಂತೇಳಿ ಮೂಲ ಹೆಸರಿಗೆ ಹೋಗಿದ್ದೀನಿ. ಇನ್ನು ಮುಂದೆ ಹೆಸರು ಬದಲಾಯಿಸಲ್ಲ ಅಂತ ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಬದಲಾಯಿಸಲ್ಲ. ಒಂದು ಈ ಮೇಲ್ಕೋಟೆಯಿಂದ ಡೆಲ್ಲಿಗೆ ಹೋಗುತ್ತೆ ಪಾದಯಾತ್ರೆ, ಅದು ಡೆಲ್ಲಿ ಟು ಚೆನ್ನೈಗೆ ಬರುತ್ತಾ ಅಂತ? ಇಲ್ಲ, ಅದು ನೀವು ಕೇಳಿ ಸೆನ್ಸ್ ಅರ್ಥ ಆಯ್ತು. ಆ ಕತೆ ಡೆಲ್ಲಿಯ ಒಂದು ವಿಶೇಷವಾದ ಕೋರ್ಟಲ್ಲಿ ಎಂಡ್ ಆಗುತ್ತೆ. ಆವಾಗ ಪ್ರಧಾನಮಂತ್ರಿ ಇದ್ದವರ ಇದರಲ್ಲಿ ಎಂಡ್ ಆಗುತ್ತೆ. ಅದು ಮುಂದಕ್ಕೆ ಮಾಡಬೇಕು. ಈಗಲೇ ನಾನು ಬಾಯಿ ತಡಿಲಾರದಲ್ಲಿ ಹೇಳ್ಬಿಟ್ಟು ಇವರಿಬ್ಬರು ನನ್ನ ಆಮೇಲೆ ಏನು ಮಾಡ್ತಾರೆ, ಇವ್ರು ಕೇಸ್ ಹಾಕೋದು ಕಷ್ಟ ಆಮೇಲೆ ನನ್ನ ಮೇಲೆ. ನಿಮ್ಮ ವೇವ್ ಲೆಂತ್ ನೀವು ಹೇಳ್ತಿರೋ ಸ್ಪೀಡ್ ಏನಿದೆ ಅದು ತುಂಬಾ ಕಡೆ ಹೋಗಿ ಮುಟ್ಟೋ ಅಂಶಗಳು ಕಾಣ್ತಾ ಇದೆ ನೀವು ಹೋಗ್ತಿರೋ ವೇವ್ ಲೆಂತ್. ನನಗೆ ಆಗ ಅನಿಸ್ತಾ ಇದೆ 1.25 ವರ್ಷ ನಡೀಬೇಕು ಕತೆ. 19 ರಾಜ್ಯಗಳಿಗೆ ಹೋಗ್ಬೇಕು ಆ ಕಾಲದಲ್ಲಿ. ಸರ್, ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಕತೆ ಹೇಳಿ ಸಿನಿಮಾ ಶುರು ಮಾಡಿದ್ದೀನಿ ಅಂತ ಹೇಳಿದ್ರಿ. ಕತೆನೂ ಕ್ಲೈಮ್ಯಾಕ್ಸ್ ಹೇಳ್ಬೋದು ನೀವು ಈಗಲೇ? ಹೇಳ್ಬೋದು. ಕ್ಲೈಮ್ಯಾಕ್ಸ್ ಹೇಳಿ. ಕತೆ ಹೇಳ್ಬೇಕಾ ಕ್ಲೈಮ್ಯಾಕ್ಸ್ ಹೇಳ್ಬೇಕಾ? ಎರಡು ಹೇಳಿ. ಕತೆ ಒಂದು ಲೈನ್ ಹೇಳಿ, ಕ್ಲೈಮ್ಯಾಕ್ಸ್ ಏನು ಅಂತ. ನೋಡು, ಈಗ ವಿರೋಧ ಭಾಷೆ ಇದೆ, ಏನ್ ಮಾಡ್ಲಿ? ದೊಡ್ಡವ್ರ ಮಾತು ಕೇಳಲ್ಲ, ಯಾರು ಕೇಳಲಿ? ನೋಡಿ, ಇದು ಇಂಟ್ರೆಸ್ಟಿಂಗ್ ಪ್ರೊಡ್ಯೂಸರ್ ಅಂತೆ. ಆದ್ರೂ ನಿಮಗೋಸ್ಕರ ಒಂದು ಅಂಶ ಹೇಳ್ತೀನಿ. ಕನ್ನಡಿ ತುಂಬಾ ಸಲ ಸುಳ್ಳಾಗಿರುತ್ತೆ ಅಂತ ಹೇಳೋದು ಕ್ಲೈಮ್ಯಾಕ್ಸ್. ಈ ಸಿನಿಮಾ ರಂಗದಲ್ಲಿ ಕನ್ನಡಿ ತುಂಬಾ ಸಲ ಸುಳ್ಳಾಗಿರುತ್ತೆ. ಕನ್ನಡಿ ಯಾವಾಗಲೂ ಸತ್ಯ ಹೇಳಲ್ಲ. ನನಗೆ ನಾನು ಅಂತ ತೋರಿಸ್ಬೇಕಾದ್ರೆ ಕನ್ನಡಿ ಬೇಕಾಗಿಲ್ಲ. ಅದು ಕ್ಲೈಮ್ಯಾಕ್ಸ್. ಬನ್ನಿ, ನೀವಿಬ್ಬರೇ ಆಶೀರ್ವಾದ ಶಾರದಾ. ಬನ್ನಿ ಬನ್ನಿ, ಇಲ್ಲೇ ನಾವಿಬ್ಬರೇ ಎದ್ದೋಗ್ತೀವಿ. This chemistry is more exciting than this chemistry. I am very intrigued by it. ಡೈರೆಕ್ಟ್ರೆ, ಆಮೇಲೆ ಧ್ರುವ ಸರ್ಜಿ ಜೊತೆ ಒಂದು ಸಿನಿಮಾ ಮಾತುಕತೆ ಆಗಿತ್ತು, ಅದು ಎಲ್ಲಿಗೆ ಬಂತು? ಈಗ ಬೈಕ್ ಹತ್ತಿದ್ದೀನಿ, ಅದು ಹೆಲಿಕಾಪ್ಟರ್ ವಿಚಾರ ಇನ್ನೊಂದು ಸ್ಟೇಜಲ್ಲಿ ಮಾತಾಡೋಣ. ಧ್ರುವ ಅವರು ಹೇಳ್ತಾರೆ ಮುಂದಿನ ದಿನಗಳಲ್ಲಿ. ಬೈಕ್ ಇಳಿದು ಬಿಡ್ತೀನಿ ಮತ್ತೆ, ನೋಡು ಬೈಕ್ ಜರ್ನಿಗೆ ಬೇಡ, ಬೈಕ್ ಇಳಿದು ಬಿಡ್ತೀನಿ, ಖಂಡಿತ ಸದ್ಯದಲ್ಲಿ ಆಗುತ್ತೆ. ಅವ್ರದ್ದು ದಾದಾ ಅವ್ರದ್ದು ಮ್ಯಾಕ್ಸ್ 2 ಇದೆ, ಬಿಲ್ಲಾರಂಗ ಭಾಷಾ ಇದೆ, ಕಿಂಗ್ ಕಿಚ್ಚ ಇದೆ, ಸತ್ಯಜ್ಯೋತಿ ಪ್ರೊಡಕ್ಷನ್ ಹೊಸ ಸಿನಿಮಾ ಇದೆ, 5 ಸಿನಿಮಾ ಬರೀತಾ ಇದೆ. ನೋಡಲ್ಲಿ ರೈಟರ್ಸ್ ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. ಹೇಳ್ತೀನಿ, ಕಿಂಗ್ ಕಿಚನ್ ಕೆಲಸ ನಡೀತಾ ಇದೆ, ಅವ್ರದ್ದು ಸಿನಿಮಾ. ಈ ಸಿನಿಮಾ ಶೂಟಿಂಗ್ ಜುಲೈಯಿಂದ ಶುರು ಆಗುತ್ತೆ. ಜಾವಾ, ಕಮ್ ಬ್ಯಾಕ್ ಟು ಜಾವಾ. ಆಮೇಲೆ ಡೈರೆಕ್ಟ್ರೆ, ಈಗ 5 ಲ್ಯಾಂಗ್ವೇಜಲ್ಲಿ ಸಿನಿಮಾ ಬರುತ್ತಲ್ವಾ, ಟೈಟ್ಲ್ ಯಾಕೆ ಒಂದೇ ಇದರಲ್ಲಿ ರಿವೀಲ್ ಮಾಡಿದ್ರಾ? ನೀವು ಜಾವಾ ಅನ್ನೋ ಟೈಟ್ಲ್ನ ಯಾಕೆ ಅದ್ರ ಫಾಂಟ್ ಇಲ್ಲ ಅಂತನಾ? ಸಿನಿಮಾ ರಿಲೀಸ್ ಟೈಮಲ್ಲಿ ಅವರಿಗೆ ಆ ಫಾಂಟ್ ಕೊಡಬೇಕು, ಅವರಿಗೆ ಆ ಡಿಸೈನ್ ಕೊಡಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಬಿಸ್ನೆಸ್ ಸೆಕ್ಟ್ರು ಮತ್ತು ಕ್ರಿಯೇಟಿವ್ ಸೆಕ್ಟ್ರಲ್ಲಿ ಹೆಂಗಾಗುತ್ತೆ ನವೀನಂದರೆ, ನಾವು ಮೊದಲು ಆ ಥರದೊಂದು ಇಂಗ್ಲೀಷ್ ಟೈಟ್ಲ್ ಹೋದರೆ ಸಾಕು ಅವ್ರಿಗೆ. ಆಮೇಲೆ ಸಂಸ್ಕೃತದಿಂದ ಹಿಡಿದು ತುಳುವಿಂದ ಹಿಡಿದು ಎಲ್ಲಿಗೆ ಬೇಕಾದ್ರೂ ನಾವು ಟೈಟ್ಲ್ ಚೇಂಜ್ ಮಾಡ್ಬೋದು ರಿಲೀಸ್ ಟೈಮಲ್ಲಿ. ಯಾಕಂದರೆ ಅದಕ್ಕೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಬರ್ತಾನೆ, ಡಿಸ್ಟ್ರಿಬ್ಯೂಟರ್ಸ್ ಬರ್ತಾರೆ, ಥಿಯೇಟರ್ ಆಸ್ಪೆಕ್ಟ್ಸ್ ಬರುತ್ತೆ, ಅವಾಗ ಎಷ್ಟು ಹೋಗಬೇಕಾಗುತ್ತೆ ಅದ್ರ ಮೇಲೆ, ಕ್ರಿಯೇಟಿವ್ಸ್ ಮೇಲೆ ಆಮೇಲೆ ಚೇಂಜ್ ಆಗುತ್ತೆ.
ಇಂಗ್ಲೀಷು ಭಾಷೆ ಎಲ್ರಿಗೂ ಅರ್ಥ ಆಗುತ್ತೆ, ಮತ್ತು ನಮ್ಮ ಭಾಷೆ ಕನ್ನಡ ಸಾಕು ಅನ್ನೋ ಕಾರಣಕ್ಕೆ ಹಾಕಿದ್ದೀವಿ ಅಷ್ಟೇ. ಆಮೇಲೆ ಜಾವ ಅನ್ನೋದು ಯಾವ ಭಾಷೆಗೆ ಹೋದ್ರೂ ಜಾವಾನೇ, ವೇಗ ಅಂತ ಅರ್ಥ ಅಷ್ಟೇ. ಸರ್ ಸಿನಿಮಾಟೋಗ್ರಫಿ ಆಕ್ಟ್ ಏನು ಹೇಳುತ್ತೆ ಅಂದರೆ ಫಸ್ಟ್ ಸರ್ವ್ ಫಸ್ಟ್ ಕಮ್ ಸರ್. ಇವತ್ತು ಅದು ನಾಳೆ ಇರ್ಬೋದು, ನನಗೆ ಅದ್ರ ಮಾಹಿತಿ ಇಲ್ಲ ಸರ್. ಯಾವುದೇ ಸಿನಿಮಾ ಟೈಟ್ಲನ್ನ ಯಾವುದೇ ಚೇಂಬರಲ್ಲಿ ನೀವು ಮಾಡಿಸಿದ್ರು ಒಂದು ಜನರಿಗೆ ಅರ್ಥ ಮಾಡಿಸೋದಕ್ಕೆ ಒಂದು ಟೈಟ್ಲ್ ಬೇಕಾಗುತ್ತೆ. ಇವತ್ತು ಸೆನ್ಸಾರ್ಗೆ ನಾವು ಮೊದಲು ಹೋದರೆ ಅಥವಾ ಅವರೇ ಮೊದಲು ಹೋದರೆ ಯಾರು ಹೋದ್ರೂ ಅದು ಅವ್ರದ್ದು ಟೈಟ್ಲ್ ಆಗುತ್ತೆ. ಇವತ್ತು ಟೈಟ್ಲ್ ನಮ್ಮದೇ ಅಂತ ಯಾವುದೇ ಚೇಂಬರಲ್ಲಿ ಇಂಡಿಯನ್ ಲೆವೆಲ್ ಮಾಡಿಸಿದ್ರು ಇಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾರು ಹೋಗ್ತಾರೆ ಅಂತ. ಅವರು ಒಂದು ಕೆಫೆ ಇಟ್ಕೊಳ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗಲಿ. ಗೊತ್ತಾಯ್ತು ಸರ್, ಕೇಳ್ಪಟ್ಟೆ. ಸರ್ ಇದು ಈ ಜಾವ ಬಂದು ಆ ಜಾವ ಅಲ್ಲ ಸರ್, ಇದು ಕನ್ನಡದ ಜಾವ ಅಲ್ಲ ಸರ್, ಇದು ಬೇರೆ ಅರ್ಥ ಕೊಡೋ ಜಾವ ಸರ್. ಇದು ವಾರಿಯರ್ಗಳು ಯೂಸ್ ಮಾಡೋ ಟೈಮ್ ಇದು. ಆಮೇಲೆ ಟೈಟ್ಲಲ್ಲಿ ಒಂದು ತುಕ್ ಹಿಡಿದಿದೆ ಮತ್ತೊಂದು ರಾಡ್ ಇದೆ, ಯಾಕದು ಏನದು ಸಿಂಬಲ್? ತುಕ್ ಹಿಡಿದಿರೋದು ನಾನು, ರಾಡು ರಾಜವರ್ಧನ್. ಅಲ್ಲಲ್ಲ, ಮಧ್ಯದಲ್ಲಿರೋರು ಎದ್ದಿರೋ ಬಿರುಗಾಳಿ, ಸುಂಟ್ರ ಗಾಳಿ ಇದೆಯಲ್ಲ ಅದೇ ಬಿರುಗಾಳಿ ಮಧ್ಯದಲ್ಲಿರೋದು. ಏನೋ ಕೇಳಿ ಪ್ರಶ್ನೆ ಗೊತ್ತಾಗಲ್ಲ. ಮೇಲೆ ವಿಜಯ್ ಕೊಡಿ. ದೇವ ಚಕ್ರವರ್ತಿಗೆ ಕಂಗ್ರ್ಯಾಚುಲೇಷನ್. ಮತ್ತೆ ರಾಜವರ್ಧನ್ ಕೂಡ ನಿಮಗೂ ಒಳ್ಳೇದಾಗಲಿ, ರಾಗಿಣಿ ನಿಮಗೂ ಒಳ್ಳೇದಾಗಲಿ. ನನ್ನ ಪ್ರಶ್ನೆ ಇಷ್ಟೇ, ಆರಂಭದಲ್ಲಿ ಡೈರೆಕ್ಟರ್ ಒಂದು ಮಾತು ಹೇಳಿದರು, ಜೂಜಾಡೋರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಅಂತೇಳಿ. ಸೊ ಅದರಲ್ಲೂ ರಾಜ್ ಮುಖ ನೋಡಿ ಹೇಳಿದ್ರಿ. ಸೊ ಇದನ್ನ ಹೇಗೆ ಅರ್ಥೈಸ್ಕೋಬೇಕು, ಇದರ ತಾತ್ಪರ್ಯ ಏನು ಅಂತ ತಿಳ್ಕೋಬೇಕು. ಅದು ಅಲ್ಲಲ್ಲ ಹೇಳಿದ್ರು, ಇದೊಂದು ಕ್ವಶನ್ ಮಾಡಿ ಹೇಳ, ಆಮೇಲೆ ಒಂದು ಕೇಳ. ಎಸ್, ಅದ್ರ ಜೊತೆ ಇನ್ನೊಂದು ಹೇಳ್ಬಿಡ್ತೀನಿ. ಆಮೇಲೆ ಅದೇ ಮಾತಿನ ಮುಂದುವರೆದ ಭಾಗದಲ್ಲಿ ಮತ್ತೊಂದು ಹೇಳ್ತೀರಿ, ನಾನು ಕರೆಂಟ್ ಉಡಿಸ್ತೀನಿ ಅಂತ, ಮತ್ತೆ ಅವ್ರ ಮುಖ ನೋಡ್ತೀರಾ. ಸೊ ಯಾರು ಹೆಂಗ್ ಉಡಿಸ್ತೀರಾ ಅಂತ ಗೊತ್ತಾಗ್ತಿಲ್ಲ. ನೀವು ಈಗಲೇ ಆರಂಭದಲ್ಲಿ ಎದುರಿಸಿದ್ರೆ ಹೇಗೆ ಅಂತ. ನಾನು ಆಕ್ಚುಲಿ ರಾಗಿಣಿಯವ್ರ ಮುಖ ನೋಡ್ಬೇಕು ಅಂತಿದ್ದೆ, ಅದು ಈಗಲೇ ನನಗೆ ಅರ್ಥ ಆಗ್ತಾ ಇದೆ. ರಾಜವರ್ಧನ್ ಮುಖ ನೋಡಿದಕ್ಕೆ ಹಿಂಗೆ ಪ್ರಶ್ನೆ ಬರ್ತಾ ಇದೆ. ಇನ್ನು ರಾಗಿಣಿಯವ್ರ ಮುಖ ನೋಡಿದ್ರೆ ಜಾಸ್ತಿ ಆಗಿರೋದು ವೋಲ್ಟೇಜ್ ಅಂದ್ಬಿಟ್ಟು ನನಗೆ ತುಂಬಾ ಪ್ರೀತಿ ಮುಖ ಅದು. ರಾಜವರ್ಧನ್ ಮುಖ ನೋಡಿದ್ರೆ ಬಿಟ್ರೆ ಬೇರೆ ಏನಿಲ್ಲ. ನನ್ನ ಹೊಣೆ ಅಲ್ವಾ ಸರ್ ಅದು. ನಾನೊಬ್ಬ ಮೊದಲ ಅವರ ಸಿನಿಮಾದ ಬ್ಯಾನರ್ ನಿರ್ದೇಶಕ ಆಗಿ, ಅವರು ಆಕ್ಟರ್ ಆಗಿ ಒಂದಷ್ಟು ಲಕ್ಷ ದುಡ್ಡು ತಗೋತಾರೆ, ಅವರಿಗೆ ಫೆಸಿಲಿಟೀಸ್ ಇದೆ, ಕಟ್ಔಟ್ಗಳು ಬೀಳುತ್ತೆ, ಪೋಸ್ಟರ್ಗಳು ಬೀಳುತ್ತೆ. ಪ್ರೊಡ್ಯೂಸರ್ ಹೆಸರು 5 ಸೆಕೆಂಡ್ ಬರುತ್ತೆ, ನಿಮಗೆ 5 ಸೆಕೆಂಡ್ ಬರುತ್ತೆ. ಪ್ರೊಡ್ಯೂಸರ್ ಯಾರು ಅಂತ ಕೇಳ್ಬಿಟ್ಟು ಆಗೋದಿಲ್ಲ. ಒಂದು ದೊಡ್ಡ ಬ್ಯಾನರ್ ಆಗಿ ಚಿತ್ರರಂಗದಲ್ಲಿ ನಿಲ್ಲೋ ತನಕ ಡೈರೆಕ್ಟರ್ ಕಾರ್ಡ್ 5 ರಿಂದ 6 ಸೆಕೆಂಡ್ ಬರುತ್ತೆ. ಆದ್ರೆ ಮುಖ ಕಾಣೋದು ಕಲಾವಿದರದ್ದು. ಅದನ್ನೆಲ್ಲ ಬಿಟ್ಟು ತಾನೇ ಆಕ್ಟಿವ್ ಮಾಡ್ತಾ. ಇನ್ನೊಂದು ಮಾತು ಹೇಳಿದ್ರು ಅವರು, ಬೇರೆ ಕಲಾವಿದರಿದ್ರು ಕೂಡ ನಾನು ಅವ್ರಿಗೆ ಮಾಡ್ತೀನಿ, ಕತೆ ಸೂಟ್ ಆದ್ರೆ ಮಾಡ್ತೀನಿ. ಈಗ ನನಗೂ ಗೊತ್ತು, ನಂದೇ 2 ಕತೆ ಅವ್ರ ಹತ್ರ ಇದೆ, ಇನ್ನೊಂದಷ್ಟು 3 ಕತೆ ತಮಿಳು ತಮಿಳಿಂದ ಕೇಳ್ತಾ ಇದ್ದಾರೆ. ಸೊ ಆ ಚಾಲೆಂಜ್ ಮಾಡೋದಿದೆಯಲ್ಲ ಸರ್, ಯಶೋಪ್ರ ಅವ್ರ ಮಾತು ಹೇಳಿದ್ ನಿಜ. ಜೂಜಾಡೋಂಗೆ ಇರ್ಬೇಕಂತ ತನ್ನ ನಂಬಿಕೆ ಇರಬೇಕು. ಯಾಕಂದ್ರೆ ನಮಗೆ ಗೊತ್ತು ಎಲ್ಲೆಲ್ಲಿಂದ ಹಣ ತರ್ತಾರೆ, ಯಾವ ಸ್ನೇಹಿತರಿಂದ ತರ್ತಾರೆ, ಅದು ಏನ್ ನಡೀತದೆ ಅಂತ. ಆ ಅರ್ಥದಲ್ಲಿ ಹೇಳಿದೆ ಅಂತಂದ್ರೆ, ದಯವಿಟ್ಟು ನೀವು ಮಹಾಭಾರತಕ್ಕೆ ಹೋಗ್ಬೇಡಿ, ಇಲ್ಲ ಹೋಗ್ಬೇಡಿ. ಜೂಜು ಸಿನಿಮಾದಲ್ಲಿ ಜೂಜು ಆಕ್ಚುಲಿ ನೀವು ಹೇಳೋದು ಥ್ಯಾಂಕ್ಸ್ ನಿಮ್ಮ ಪ್ರಕಾರ. ಆದ್ರೆ ಕಾರ್ಡ್ಸ್ ಅನ್ನ ಅವ್ರ ಕಡೆಗೆ ಬಿದ್ರೆ ಚೆನ್ನಾಗಿರುತ್ತೆ, ಅದು ಬಿಡಿಸೋ ಜವಾಬ್ದಾರಿ ನಿಮ್ದಾಗ್ಲಿ. ಅಷ್ಟೇ. ನಾನು ಅವ್ರ ಮೇಲಿರೋ ಜವಾಬ್ದಾರಿಗೆ, ಪ್ರೀತಿಗೆ ಅವ್ರ ಮುಖ ನೋಡಿದೆ. ಈಗ ನೆಕ್ಸ್ಟ್ ಇಂದ ನಾನು ಏನೇ ಮಾತಾಡ್ಬೇಕಾದ್ರೂ, ಇದು ಮೇ 24ನೇ ತಾರೀಕು ಒಂದು ಅದ್ಭುತವಾದ ಕರೆಂಟ್ ಹೊಡೆಯುತ್ತೆ ಬದಲಾಗ್ತೀನಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಸರ್ ಕೇಳಿ, ಮೈತ್ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅದನ್ನ ಹೇಳಿ. ಸಿನಿಮಾನ ಸರ್ ಎಷ್ಟು ಪ್ರೊಡ್ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ ಅಂದ್ರೆ, ಇಡೀ ಡಿಸೈನ್ ಅನ್ನೇ, ಒಂದು ಇಡೀ ಸಿನಿಮಾ ಡಿಸೈನ್ ಅನ್ನೇ ಮೊದಲೇ ಯಾರ್ಯಾರ ಹತ್ರ ಏನೇನು ಮಾತಾಡ್ಕೋಬೇಕು, ಯಾರ್ಯಾರಿಗೆ ಏನು ಜವಾಬ್ದಾರಿ ಮಾಡ್ಕೋಬೇಕು, ಆ ಜವಾಬ್ದಾರಿನ ಮೊದಲು ಹಂಚ್ಕೊಂಡಿದ್ವಿ ಸರ್. ಅವ್ರವ್ರು ಆಯಾ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಲೊಕೇಶನ್ಸ್ ಇಂದ ಹಿಡಿದು ಬೇರೆ ಎಲ್ಲ ವಿಚಾರದಲ್ಲೂ ಮೊದಲು ತುಂಬಾ ಜಿಪುಣನಾಗಿ ಬರವಣಿಗೆ ಮಾಡುವಾಗ ನನ್ನ ಕೈಲಿ ಜಿಪುಣನಾಗಿ ಮಾಡೋಕ್ಕಾಗಲ್ಲ ಸರ್. ಯಾಕಂದ್ರೆ ಅದು ಕ್ರಿಯೇಟಿವ್ ಲಿಬರ್ಟಿ, ಅದೇನು ಬೇಕು ಅದು ಮಾಡಬೇಕು. ಆದರೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಲ್ಲಿ ಸೆಲ್ಯುಲಾಯ್ಡ್ಗೆ ಟ್ರಾನ್ಸ್ಫರ್ ಮಾಡುವಾಗ ಒಬ್ಬ ಜಿಪುಣ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು, ಏನೇನು ಕಟ್ ಮಾಡ್ಬೋದು, ಏನೇನು ಹೋಮ್ ವರ್ಕ್ ಮಾಡಿಸ್ಬೋದು, ಅಡ್ವಾನ್ಸ್ಡ್ ಆಗಿ ಒಂದು ಬಿಸ್ನೆಸ್ ಆಸ್ಪೆಕ್ಟ್ಸ್ ಅಲ್ಲಿ ಏನೇನು ಮಾತಾಡ್ಕೊಂಡಿದ್ರೆ ಸರಿ ಹೋಗುತ್ತೆ. ಯಾಕಂದ್ರೆ ಇದು ಒಂದೇ ಸಿನಿಮಾ ಅಲ್ಲ, ಇವರು ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಸಿನಿಮಾಗಳು ಇಟ್ಕೋತಾ ಇರೋದ್ರಿಂದ ಟೆಕ್ನಿಕಲ್ ಎಲ್ಲಾ ತಂಡದಲ್ಲೂ ಕೂಡ ಹೇಗೆ ಬರ್ತಾ ಇದೆ ಸರ್ ಅಂದ್ರೆ, ಯಾರು ನಮ್ಮ ತಂಡದ ಜೊತೆ ಒಂದು ಸಿನಿಮಾಗೆ ಬರ್ತಾ ಇಲ್ಲ. ನನಗೆ ಗೊತ್ತಿರೋ 3 ಸಿನಿಮಾಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ತರದಲ್ಲೂ
ಅದು ತುಂಬಾ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗಿ, ಸರ್ ಫ್ರೆಂಡ್ಲಿ ನಿರ್ಮಾಪಕರಿಗೆ ಫ್ರೆಂಡ್ಲಿ ಆಗೋದಲ್ಲ, ಫ್ರೆಂಡೇ ನಿರ್ಮಾಪಕ ಸರ್. ಫ್ರೆಂಡೇ ನಿರ್ಮಾಪಕ ಆಗಿರೋದ್ರಿಂದ ನನ್ನ ಪಾಲು ತುಂಬಾ ದೊಡ್ಡದಿದೆ. ರಿಲೀಸ್ ತನಕನು ಏನ್ ಮಾಡಬೇಕು, ಪೋಸ್ಟರ್ ತನಕನು ಏನ್ ಮಾಡಬೇಕು ಅನ್ನೋದು ತುಂಬಾ ಕೆಲಸಗಳಿದೆ. ಸೊ ಆ ಮಟ್ಟದಲ್ಲಿ ಏನೇನು ಪ್ರಿಪರೇಷನ್ ಮಾಡ್ಕೋಬೇಕು ಆಸ್ ಅ ಡೈರೆಕ್ಟರ್, ಆಸ್ ಅ ಮೇಕರ್ ಖಂಡಿತ ಮಾಡಿದ್ದೀನಿ ಸರ್. ಮ್ಯಾಸಿವ್ ಸ್ಟಾರ್ ರಾಜವರ್ಧನ್ ಅವರು ತಮ್ಮ ಪ್ರೊಡಕ್ಷನ್ ಹೌಸ್ ಇವತ್ತು ಲಾಂಚ್. ನಮಸ್ಕಾರ. ಒಂದು ತುರ್ತು ಸಭೆ ನಡೆಯೋ ಹಾಗೆ ಒಂದು ತುರ್ತು ಪತ್ರಿಕಾಗೋಷ್ಠಿ ಇದು ನಮ್ಮ ಚಿತ್ರದ ಪರವಾಗಿ. ಎಲ್ರಿಗೂ ಧನ್ಯವಾದಗಳು ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಕುಂತಿರೋದಕ್ಕೆ. ನಮ್ಮ ಈ ಚಿತ್ರ ಕುಲದಲ್ಲಿ ಕೇಳಿ ಯಾವುದೋ ಚಿತ್ರ ಇದೇ ತಿಂಗಳು 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಆ ಚಿತ್ರದಲ್ಲಿ ಒಂದು ಹಾಡಿದೆ, ಮನಸ್ಸು ಹಾಡ್ತದೆ ವಯಸ್ಸು ಕಾಡ್ತದೆ, ಚೂರೇ ಚೂರು ಮ್ಯಾರೇಜ್ ಆದರೆ ಎಲ್ಲ ಸರಿ ಹೋಗ್ತದೆ. ಭಟ್ರು ಯಾವ ಗಳಿಗೆಯಲ್ಲಿ ಸಾಲುಗಳು ಬರೆದ್ರು ತುಂಬ ಅದ್ಭುತವಾಗಿ ಬರೆದ್ರು. ಯಾವುದೇ ತಪ್ಪು ಸರಿ ಏನೇ ಆದರೂ ಚೂರು ಚೂರೇ ಹೊಂದಾಣಿಕೆ ಆದರೆ ಎಲ್ಲ ಸರಿ ಹೋಗ್ತದೆ ಅನ್ನೋ ಥರ ಒಂದು ಭಾವನೆಯಲ್ಲಿ ಆ ಹಾಡು ಬರೆದಿದ್ದು. ಅದು ಕತೆಗೂ ಹೊಂದಿಕೆ ಆಗಿತ್ತು. ಆದರೆ ಈಗ ಆಗಿರೋ ಪ್ರಸಂಗ ಏನಿದೆ, ಈ ಸಿಚುವೇಶನ್ಗೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಸೋನು ನಿಗಮ್ ಅವ್ರ ಕೈಯಲ್ಲಿ ನಾವು ಆ ಹಾಡನ್ನ ಹಾಡಿಸಿದ್ವಿ. ಸೋನು ನಿಗಮ್ ಅವರು ಒಂದು ವೇದಿಕೆಯಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲ ತಾವೆಲ್ಲ ನೋಡಿದ್ದೀರಾ, ಅವ್ರ ಮಾತು ಏನಿತ್ತು ಅಂತ ಕೇಳಿದ್ದೀರಾ. ಅದನ್ನು ಕೇಳಿದಾಗ ನಮಗೂ ಆಶ್ಚರ್ಯ ಆಯಿತು, ಏನಪ್ಪ ಇಷ್ಟು ವಿಕೃತವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಅಂದರೆ ಅವರ ಮನಸ್ಸೊಳಗಿನ ಒಂದು ವಿಕೃತ ರೂಪ ಕಾಣಿಸ್ತು ನಮಗೆ. ನಮಗೆ ಇನ್ನೂ ಒಂದು ಯೋಚನೆ ಬಂತು, ಅಂಥ ಒಬ್ಬ ಮನುಷ್ಯ ಹಾಡಿರೋ ಹಾಡನ್ನ ನಾವು ನಮ್ಮ ಸಿನಿಮಾದಲ್ಲಿ ಬಳಸ್ಕೋಬೇಕಾ. ಇಮಿಡಿಯೇಟಾಗಿ ನಿರ್ಮಾಪಕರ ಜೊತೆ ಚರ್ಚೆ ಆಯಿತು. ಸರ್ ಈ ಥರ ಆಗೋಗಿದೆ, ಅವ್ರು ಏನೋ ಮಾತಾಡ್ಬಿಟ್ಟಿದ್ದಾರೆ. ಈಗ ಆ ಹಾಡು ನಮ್ಮ ಚಿತ್ರದಲ್ಲಿ ಆಲ್ರೆಡಿ ಒಂದು ಲಿರಿಕಲ್ ವಿಡಿಯೋ ಅಂತ ಬಿಟ್ಟಿದ್ದೀವಿ. ಈಗ ನಾವೆಲ್ಲ ಸಿನಿಮಾದಲ್ಲಿ, ನಮ್ಮ ಸಿನಿಮಾದಲ್ಲಿ ಅವ್ರ ವಾಯ್ಸು ಇಟ್ಕೊಂಡು ನಾವು ಆ ಧ್ವನಿಯಲ್ಲಿ ಸಿನಿಮಾ ಬಿಡುಗಡೆ ಮಾಡಬೇಕಾ, ಇಲ್ಲ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬಂದಾಗ ಅವ್ರಿಗೆ ಟಿಕೆಟ್ ಜೊತೆ 2 ಕಾಟನ್ ಹತ್ತಿ ಕೂಡ ಕೊಡಬೇಕು, ಅವ್ರಿಗೆ 2 ಕಿವಿಗೂ ಇಟ್ಕೊಳ್ಳಿ, ಆ ಸಾಂಗ್ ಬಂದಾಗ ಮಾತ್ರ ಕಿವಿ ಮುಚ್ಕೊಳ್ಳಿ ಅಂತ. ಈ ಥರ ಪರಿಸ್ಥಿತಿ ಆಗ್ಬಿಡುತ್ತೆ. ಅವ್ರ ವಾಯ್ಸ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಇಷ್ಟೆಲ್ಲ ಆದಮೇಲೆ ಈ ಥರ ಒಂದಷ್ಟು ನಿರ್ಮಾಪಕರ ಜೊತೆ ಚರ್ಚೆ ಆದಾಗ, ಸರ್ ನಿಮ್ಮ ಒಪಿನಿಯನ್ ಏನಿದೆ ಅದೇ ಒಪಿನಿಯನ್ ನಂದು. ಆಮೇಲೆ ಕನ್ನಡಕ್ಕೆ ಅವಮಾನ ಆಗಿದೆ, ಕನ್ನಡಿಗರಿಗೆ ಅವಮಾನ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ನಮಗೆ ಅವರ ಅವಶ್ಯಕತೆ ಇಲ್ಲ. ಒಳ್ಳೆ ಗಾಯಕರು, ಕಲೆ ಇದೆ, ಅದಕ್ಕೆ ನಾವು ಗೌರವ ಕೊಟ್ವಿ. ಸೊ ಅದನ್ನು ಅವರು ಉಳಿಸ್ಕೋಬೇಕಾಗಿತ್ತು, ಉಳಿಸ್ಕೊಂಡಿಲ್ಲ. ಸೊ ಅದನ್ನು ನಾವು ಧಿಕ್ಕರಿಸೋಣ ಅಂತ ಹೇಳಿ ಈಗ ನಮ್ಮ ಚಿತ್ರದಲ್ಲಿ ಸೋನು ನಿಗಮ್ ಹಾಡಿರೋ ಹಾಡನ್ನು ತೆಗೆದಾಕ್ತಿದ್ದೀವಿ. ಆ ವಾಯ್ಸ್ ತೆಗೆದು ಅದರ ಬದಲಾಗಿ ನಮ್ಮ ಕನ್ನಡಿಗರೇ ಹಾಡಿರೋವಂಥ ಅಂದರೆ ಗಾಯಕರು ಚೇತನ್ ಸಾಸ್ಕಾ ಅವರ ಧ್ವನಿಯಲ್ಲಿ ಆ ಹಾಡನ್ನ ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ. ಇನ್ನು ಅದೊಂದು ಸ್ವಲ್ಪ ಮಾಸ್ಟರಿಂಗ್ ಕೆಲಸಗಳು ಕೆಲವು ನಡೀತಾ ಇರೋದ್ರಿಂದ ಇವತ್ತು ನಿಮ್ಮ ಮುಂದೆ ಅದನ್ನು ಪ್ಲೇ ಮಾಡೋಕ್ಕಾಗ್ತಿಲ್ಲ. ಬಟ್ ಚೇತನ್ ಸಾಸ್ಕಾ ಆಲ್ರೆಡಿ ಸಾಂಗ್ ಹಾಡಿದ್ದು ಆಯಿತು, ಅದನ್ನು ನಾವು ರೆಕಾರ್ಡಿಂಗ್ ಮಾಡಿ ಮಾಸ್ಟರಿಂಗ್ ಕಳಿಸಿದ್ದು ಆಯಿತು. ಸೊ ಇದು ಒಂದು ಬೆಳವಣಿಗೆನ ನಾವು ನಿಮಗೆ ತಿಳಿಸ್ಬೇಕು. ಯಾಕೆಂದರೆ ನಾಳೆ ಸಿನಿಮಾ 23ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ನಿರ್ಮಾಪಕರು ಆ ಚಿತ್ರದ ಪ್ರಚಾರಕ್ಕೆ ಎಷ್ಟೆಲ್ಲ ಹಣ ಖರ್ಚು ಮಾಡಬೇಕು, ಬುದ್ಧಿ ಖರ್ಚು ಮಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲವನ್ನು ಮಾಡಿ ಒಂದು ಸಿನಿಮಾನ ನಿಲ್ಲಿಸೋದಕ್ಕೆ, ಗೆಲ್ಲಿಸೋದಕ್ಕೆ ಅವರ ಒಂದು, ನಾವು ಶೂಟಿಂಗ್ ಟೈಮಲ್ಲಿ ಎಷ್ಟು ಕಷ್ಟಪಟ್ಟು ಅದರ ಡಬಲ್ ಕಷ್ಟ ಇವಾಗ ಅವರು ಪ್ರಚಾರದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಕೆಲಸ ನಿಮಿತ್ತನೇ ನಮ್ಮ ಹೀರೋ ಮಡೆನೂರ್ ಮನು ಗಲ್ಲಿ ಗಲ್ಲಿನೂ ಸುತ್ತಾ ಇದ್ದಾನೆ. ಹೋಗಿ ಯಾರನ್ನೂ ಬಿಡ್ತಿಲ್ಲ, ಮದುವೆ ಮನೆ, ಸಾವಿನ ಮನೆ, ಪ್ರತಿಯೊಂದು ಮನೆಗೂ ನುಗ್ಗಿ, ಪ್ರತಿಯೊಂದು ಟೀ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಎಲ್ಲ ಕಡೆ ಹೋಗಿ ಪ್ರತಿಯೊಬ್ಬರಿಗೂ ಡೈರೆಕ್ಟ್ 1-to-1 ಒಂದು ಇನ್ವಿಟೇಷನ್ ಕೊಟ್ಟು ನಮ್ಮ ಸಿನಿಮಾಗೆ ಬನ್ನಿ ಅಂತ ಕರೆಯೋಕೆ ಹೋಗಿದ್ದಾನೆ. ಆ ಥರ ಗಲ್ಲಿ ಗಲ್ಲಿ ಸುತ್ತು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರಚಾರ ಮಾಡೋಕ್ಕೆ ನಿಂತಿರೋ ನಾವು ಈ ಥರದ್ದು ಯಾವುದೋ ಒಂದು ಸಿಲ್ಲಿ ಮ್ಯಾಟ್ರಿಂದ ಪ್ರಚಾರ ಪಡ್ಕೊಳ್ಳೋಕ್ಕೆ ಇಲ್ಲಿಗೆ ಬಂದಿಲ್ಲ. ಒಂದು ನಾನು ನಿಮಗೆ ಕನ್ವೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಅಂದರೆ ಜನ ಯಾರೋ ಕೆಲವರು ಮಾತಾಡ್ಕೊಂಡಿದ್ದು ನಮ್ಮ ಕಿವಿಗೆ ಬಿತ್ತು, ಸೋನು ನಿಗಮ್ ನಿಮ್ಮ ಸಿನಿಮಾದಲ್ಲಿ ಆಡಿದ್ದಾರೆ, ಇವಾಗ ಅದನ್ನು ಪ್ರಚಾರಕ್ಕೆ ನೀವು ಬೇರೆ ಥರ ಬಳಸ್ಕೊಂಡ್ಬಿಡ್ಬೋದು. ಯಾವುದೇ ಕಾರಣಕ್ಕೂ ಆ ಪ್ರಚಾರದ ಮನಸ್ಥಿತಿ ಇಟ್ಕೊಂಡು ಇಲ್ಲಿ ನಾವು ಕುಂತಿಲ್ಲ. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸಿನಿಮಾ ಕನ್ನಡ ಸಿನಿಮಾ, ಅದಕ್ಕೆ ಧಕ್ಕೆ ಆಗಿದೆ. ಅವರಿಂದ ಅದು ನಾವು ಅದನ್ನು ಉಳಿಸ್ಕೊಳ್ಳೋದು ಬೇಡ. ನಾಳೆ ಸಿನಿಮಾ ರಿಲೀಸ್ ಆದಾಗ ಥಿಯೇಟ್ರಿಗೆ ಬರೋ ಜನ ಸೋನು ನಿಗಮ್ ಹಾಡಿರೋ ಸಾಂಗ್ ಇದೆ ಈ ಸಿನಿಮಾ ನೋಡೋದೇ ಬೇಡ ಅಂದ್ಬಿಟ್ರೆ, ನಾವೆಲ್ಲ ಇಷ್ಟು ಕಷ್ಟಪಟ್ಟು ಮಾಡಿರೋ ಸಿನಿಮಾ, ಕನ್ನಡಿಗರ ಸಿನಿಮಾ
ಅವನು ಯಾರೋ ಮಾಡಿದ ತಪ್ಪಿಂದ ನಾವೆಲ್ಲ ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕಾ? ಕನ್ನಡ ಸಿನಿಮಾ ಅದಕ್ಕೆ ಬಲಿಯಾಗಬೇಕಾ? ಪ್ರೊಡ್ಯೂಸರ್ ಅದರಿಂದ ತೊಂದರೆ ಅನುಭವಿಸ್ಬೇಕಾ? ಆ ವ್ಯಕ್ತಿಯಿಂದ ನಮಗೆ ಕಿವಿಗೆ ಇಂಪು ತಂಪು ಸಿಗುತ್ತೆ ಅಂದ್ಕೊಂಡ್ವಿ. ಆದರೆ ಒಂದು ಎಷ್ಟೋ ಜನರ ಬದುಕಿಗೆ ತುಂಬ ಬೆಂಕಿ ಇಡುವಂಥ ಕೆಲಸ ಆಗುತ್ತೆ ಅಂದರೆ ಅದು ಕನ್ನಡಕ್ಕೆ ಮಸಿ ಬಳಿಯುವಂಥ ಕೆಲಸ ಆಗುತ್ತೆ. ಅದಕ್ಕೆ ನಾವು ಅದಕ್ಕೆ ಧಿಕ್ಕಾರ ಹೇಳ್ತಿದ್ದೀವಿ. ಸೋನು ನಿಗಮ್ ಹಾಡನ್ನ ನಮ್ಮ ಸಿನಿಮಾದಿಂದ ತೆಗೆದಾಕ್ತಾ ಇದ್ದೀವಿ. ಚೇತನ್ ಸೋಸ್ಕ ಹಾಡನ್ನ ಹಾಡಿದ್ದಾರೆ, ಅದನ್ನ ನಾವು ಸಿನಿಮಾದಲ್ಲಿ ಬಳಸ್ತಾ ಇದ್ದೀವಿ. ಹಾಡು ಶೂಟಿಂಗ್ ಆಗೋಗಿದೆ. ಶೂಟಿಂಗ್ ಎಲ್ಲ ಆಗಿ ನಾವು ಈ ತಿಂಗಳು 23ಕ್ಕೆ ಬರ್ತಿದ್ದೀವಿ. ಇದು ಆಲ್ರೆಡಿ ಸೋನು ನಿಗಮ್ ಅವ್ರು ಹಾಡಿ 3 ತಿಂಗಳಾಗಿದೆ. 3 ತಿಂಗಳು ಹೆಚ್ಚು ಕಮ್ಮಿ ಅವ್ರು ಹಾಡಿ 3 ತಿಂಗಳಾಯಿತು. ಆ ಟೈಮಲ್ಲಿ ಹಾಡಿದ್ದು ಎಲ್ಲ ರೆಡಿ ಮಾಡಿ ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ನೀವೇ ಎಲ್ಲ ಇದ್ರಿ ಸಾಕ್ಷಿಯಾಗಿ. ಆ ಹಾಡನ್ನ ಲಿರಿಕಲ್ ವಿಡಿಯೋ ಒಂದು ಬಿಡುಗಡೆ ಮಾಡಿದ್ವಿ. ಒಳ್ಳೆ ಪ್ರಶಂಸೆ ಸಿಕ್ತು. ಅದು ತುಂಬ ಚೆನ್ನಾಗಿ ಯೋಗರಾಜ್ ಭಟ್ರು ಲಿರಿಕ್ಸು ಬರ್ದಿದ್ದಿತ್ತು. ಸೊ ನಮಗೆ ತುಂಬ ಚೆನ್ನಾಗಿ ಬಂತು ಹಾಡು, ಎಲ್ಲ ಕಡೆ ವೈರಲ್ ಆಯಿತು. ಈಗ ಪ್ರಚಾರಕ್ಕೆ ಮನು ಎಲ್ಲೇ ಹೋದರೂ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿರೋ ಸಾಂಗ್ ಇರಬೇಕಲ್ಲ, ಅದಿರುತ್ತಾ, ಅದೇನು ಇಟ್ಕೊಳ್ತೀರಾ? ಈ ಥರ ಕ್ವಶನ್ಸ್ಗೆ ಅಲ್ಲಿ ಪಾಪ ಹೀರೋ ಕೂಡ ತಬ್ಬಿಬ್ಬಾಗ್ತಾ ಇದ್ದಾರೆ. ಒಂದೊಂದು ಕಡೆ ಏನು ಹೇಳಬೇಕು ಆ ಜನ ರಾಜಾರೋಷ ಕೇಳೋವಾಗ ಇಲ್ಲ ಅಂತಲೇ ಹೇಳ್ತಾ ಬರ್ತಿದ್ದಾರೆ. ಅದು ನಮ್ಮ ಡಿಸಿಷನ್ ನಾವು ತಗೊಂಡು ಆಯಿತು. ಈ ಸಿನಿಮಾದಲ್ಲಿ ಸೋನು ನಿಗಮ್ ಸಾಂಗ್ ಇರಲ್ಲ ಅಂತ ಕೆಲವು ಕಡೆ ಪ್ಲೇ ಮಾಡೋಕ್ಕೂ ಆಗ್ತಿಲ್ಲ. ಬಟ್ ನಮಗೆ ಪ್ರಚಾರ ಕೊಟ್ಟಿದ್ದೀವಿ, ಅದು ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ, ಅದು ಪದೇ ಪದೇ ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಸರ್, ಮನೋಮೂರ್ತಿ ಅವರು US ಅಲ್ಲಿದ್ದಾರೆ. ಅವ್ರ ಜೊತೆನೂ ಮಾತಾಡಿದ್ವಿ. ಪಾಪ ಅವ್ರದ್ದು ಇದರಲ್ಲಿ ಯಾವುದೇ ಥರದ ಅಡ್ಡ ಆತಂಕ ಇಲ್ಲ. ಸರ್, ನಿಮ್ಮ ಪ್ರೊಡಕ್ಷನ್ ಸೈಡ್ ಏನು ನೀವು ತೀರ್ಮಾನ ತಗೊಳ್ತೀರೋ ಪ್ರೊಡ್ಯೂಸರ್ಗೆ ಬಿಟ್ಟಿದ್ದು. ಆ್ಯಸ್ ಎ ನಿರ್ದೇಶಕರಾಗಿ ನೀವು ಪ್ರೊಡ್ಯೂಸರ್ ಏನು ತೀರ್ಮಾನ ತಗೊಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಸರ್. ನಿಮ್ಮ ಸಿನಿಮಾ, ನಾನು ಅದರಲ್ಲಿ ಒನ್ ಆಫ್ ದ ಪಾರ್ಟ್ ಆಗಿದ್ದೀನಿ ಅಷ್ಟೇ. ನಿಮ್ಮ ಡಿಸಿಷನ್ ಏನಿರುತ್ತೆ ನಾನು ಅದಕ್ಕೆ ಭಾಗಿಯಾಗ್ತೀನಿ ಅಷ್ಟೇ ಅನ್ನೋ ಥರ ಮನೋಜ್ ಸರ್ ಆಗಲಿ, ಆಮೇಲೆ ಯೋಗರಾಜ್ ಸರ್ ಆಗಲಿ, ಅವರು ಆ ಥರದ ನಮ್ಮ ಸಪೋರ್ಟಿಗೆ ನಿಂತಿದ್ದಾರೆ. ಅವರು ಕನ್ನಡದವರೇ ಅಲ್ವಾ ಸರ್, ಕನ್ನಡ ಸಿನಿಮಾಗಳು ಮಾಡ್ಕೊಂಡು ಬಂದವರೇ ಅಲ್ವಾ. ಸೊ ಕನ್ನಡ ಪರನೇ ನಿಂತಿದ್ದಾರೆ ಅವರು ಕೂಡ. ಸರ್ ಇಲ್ಲ, ಈಗ ಯೂಟ್ಯೂಬಲ್ಲಿ ಆಲ್ರೆಡಿ ಈಗ ಅದನ್ನ ಪ್ರೈವೇಟ್ ಮಾಡಿದ್ದಾರೆ. ಈಗ ನಾವು ಚೇತನ್ ಹಾಡಿರೋ ಹಾಡನ್ನ ಅಪ್ಲೋಡ್ ಆಗ್ತಿದ್ದಂಗೆ ಅದು ಡಿಲೀಟ್ ಆಗುತ್ತೆ ಸರ್. ಅದು ಆಗುತ್ತೆ ಸರ್. ಏನೂ ಮಾಡೋಕ್ಕಾಗಲ್ಲ. ನಾವು ವ್ಯೂಸ್ ಅಲ್ಲ ನಮ್ಗೆ ಇಂಪಾರ್ಟೆಂಟು. ನಮಗೆ ಕನ್ನಡಕ್ಕಾಗಿರೋ ಅವಮಾನ ಅದನ್ನ ನಾವು ತಡ್ಕೊಳಕ್ಕಾಗದೆ ಅದನ್ನ ನಾವು ಸೋನು ನಿಗಮ್ನ ಧಿಕ್ಕರಿಸ್ತಾ ಇದೀವಿ. ಸೊ ವ್ಯೂಸ್ ಬರುತ್ತೆ ಸರ್. ವ್ಯೂಸ್ ಬಂದಿದ ತಕ್ಷಣ ನಮ್ಮ ಜನ ಏನು ಆ ಸಿನಿಮಾ ಬಂದು ನೋಡಲ್ಲ ಅಂತ ಏನಿಲ್ಲ. ಆಮೇಲೆ ಆ ವ್ಯೂಸ್ ಇಂದಾನೇ ಏನೂ ಆಗಲ್ಲ. ಅದು ಕೇಳಿದ್ದಾರೆ, ಸಂತೋಷ. ಅಂದ್ರೆ ನಮ್ಮ ಜನ ಕೇಳಿದ್ದಾರೆ, ಸಂತೋಷ ಪಟ್ಟಿದ್ದಾರೆ. ಸೋನು ನಿಗಮ್ ಹಾಡಿರೋ ಹಾಡುಗಳನ್ನ ಎಷ್ಟೋ ಸಾಂಗ್ನ ಗೆಲ್ಸಿದ್ದಾರೆ. ಎಷ್ಟೋ ಹಾಕಿ ನನ್ನ ಹಾಡೇ ಸೋನು ನಿಗಮ್ ಮುಸ್ಸಂಜೆ ಮಾತು ಅಲ್ಲಿ ಹಾಡಿದಾಗ ಅವ್ರಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ನನ್ನ ಸಾಹಿತ್ಯದಲ್ಲಿ ಅವ್ರು ಹಾಡಿರೋ ಹಾಡಿಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು. ಸೊ ಆಗ್ಲೂ ಕೂಡ ನಾನು ಎಷ್ಟು ಖುಷಿ ಪಟ್ಟಿದ್ದೀನಿ, ತುಂಬ ಒಳ್ಳೆ ಗಾಯಕ, ಚೆನ್ನಾಗಿ ಹಾಡ್ದ ಅಂತ. ಬಟ್ ಈ ಥರ ನನ್ನ ಸಿನಿಮಾದಲ್ಲೇ ಇರೋ ಹಾಡು, ಇವಾಗ ಅವ್ರದ್ದೇ ಧ್ವನಿ, ಈ ಥರ ಒಂದು ಸ್ಟೇಟ್ಮೆಂಟ್ ಎಲ್ಲೋದು ಅವ್ರು ಮಾಡ್ಕೊಂಡಿದ್ದು ಒಂದು ಇದು, ಅದು ನಮಗೆ ತೊಂದರೆ ಆಗುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಅದನ್ನು ನಾವು ಇಟ್ಕೊಳ್ಳೋದಿಲ್ಲ. ಸೊ ಸರ್, ಅದು ಇಡೀ ಚಿತ್ರತಂಡನೇ ಒಂದು ಅನ್ಕೊಂಡಿದ್ದೆ. ಯಾಕಂದ್ರೆ ಇಲ್ಲಿ ಈ ಸಿನಿಮಾ ಶುರು ಆದಾಗಲೇ ಯೋಗರಾಜ್ ಭಟ್ರು, ಮನೋಮೂರ್ತಿ ಒಂದು ಕಾಂಬಿನೇಷನ್ ಇತ್ತು. ಅವ್ರದೇ ಕತೆ, ಮನೋಮೂರ್ತಿ ಅವರ ಮ್ಯೂಸಿಕ್ ಅಂದಾಗ ಅದೊಂದು ಕ್ರೇಜ್ ಇರುತ್ತಲ್ಲ ಸರ್. ಸೋನು ನಿಗಮ್ ಅವರು 3 ಜನ ಒಂದು ಕಾಂಬಿನೇಷನ್ ಅನ್ನೋದು. ಹಾಗಾಗಿ ನಾವು ಮೊದಲಿಂದನೂ ಅಂದ್ಕೊಂಡಿದ್ವಿ ಈ ಕಾಂಬಿನೇಷನ್. ತುಂಬಾ ದಿವಸ ಆಗಿತ್ತು ಕೂಡ ಬಂದು, ಅದು ನಮ್ಮ ಚಿತ್ರದಲ್ಲಿ ರಿಪೀಟ್ ಆದರೆ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಅನಿಸಿತ್ತು ಕೂಡ. ಅದು ಸರ್, ಪೇಮೆಂಟ್ ವಿಷಯ ಮನೋಮೂರ್ತಿ ಅವ್ರನ್ನ ಕೇಳ್ಬೇಕು. ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ವ. ಹಾಗಾಗಿ ನಮ್ಮ ಚಿತ್ರಕ್ಕೆ ಏನು ಪೇಮೆಂಟ್ ತೊಗೊಂಡ್ರು ಅಂತ ನಮ್ಮವ್ರಿಗೂ ಮಾಹಿತಿ ಇಲ್ಲ. ಬಟ್ ಒಳ್ಳೆ ಪೇಮೆಂಟೇ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ಏನೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಪೇಮೆಂಟ್ ವಿಷಯದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ತಿದ್ರು. ಒಳ್ಳೆ ಪೇಮೆಂಟೇ ಹೋಗಿದೆ ಸರ್. ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಪ್ರೊಡಕ್ಷನ್ ಸೈಡ್ಗೆ. ಅದು ಮನೋಮೂರ್ತಿ ಅವರು ಕೊಟ್ಟಿದ್ದಾರೆ. ಯಾಕಂದರೆ ನಮ್ಮ ಕಂಪ್ಲೀಟ್ ಆಡಿಯೋ ರೈಟ್ಸ್ನ ಮನೋಮೂರ್ತಿ ಅವರೇ ತೊಗೊಂಡಿದ್ರು ಸರ್. ಪ್ರೊಡ್ಯೂಸರ್ಗೆ ಯಾವ ರೀತಿ ಲಾಸ್ ಆಗುತ್ತೆ ಸರ್? ಈ ಥರ ಪ್ರೊಡ್ಯೂಸರ್ಗೆ ಲಾಸ್ ಆಗುವಂಥದ್ದು ಏನು ಕಾಣ್ತಿಲ್ಲ ಸರ್ ಇಲ್ಲಿ. ಸರ್ ಅಲ್ಲ ಸರ್, ಇದು ನಮ್ಗಾಗಿರೋ ಅವಮಾನಕ್ಕಿಂತ ದೊಡ್ಡದ ಸರ್. ನಮ್ಗಾಗಿರೋ ಅವಮಾನ ಏನಿದೆ ಅದನ್ನ ಅವನು ಕಟ್ಕೊಡಕ್ಕಾಗತ್ತಾ? ಕನ್ನಡಿಗರಿಗೆ ಅಷ್ಟು ಹೀಯಾಳಿಸಿ, ಅಷ್ಟು ಕಂಪ್ಯಾರಿಸನ್ ಮಾಡಿ ಮಾತಾಡೋ ಅಂತ ಅಷ್ಟು ಕೆಳಮಟ್ಟದ ಜನ ಕನ್ನಡಿಗರು ಅಂದ್ರೆ ಏನು ತಿಳ್ಕೊಂಡಿದ್ದಾರೆ ಅವರು? ಅಲ್ಲಿ ಯಾವುದೋ ಒಂದು 3 ಲಕ್ಷ 2 ಲಕ್ಷ ಮ್ಯಾಟ್ರ್ ಆಗಲ್ಲ ಸರ್. ಅಲ್ಲಿ
ನಮ್ಮ ಸ್ವಾಭಿಮಾನ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತಾ? ಖಂಡಿತ ಸರ್, ಖಂಡಿತ ಕ್ಷಮೆ ಕೇಳಬೇಕು ಅಂತ ನಮಗೂ ಅನ್ನಿಸ್ತು, ಅವ್ರು ಮಾಡಿದ ತಪ್ಪು ಅಂತ ಅನ್ನಿಸ್ತು. ಆದರೆ ಅವ್ರನ್ನ ಒಂದು ಅಬ್ಸರ್ವ್ ಮಾಡಿದ್ರೆ ನೀವು ನಮಗಿಂತ ಜಾಸ್ತಿ ಅವ್ರನ್ನ ಗಮನಿಸಿರ್ತೀರ. ಅವರು ಈ ಥರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾನೆ ಇದ್ದಾರೇನೋ ಅಂತ ಅನಿಸುತ್ತೆ ನನಗೆ. ಮೊನ್ನೆ ರೀಸೆಂಟಾಗೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಒಂದು ಈವೆಂಟ್, ಅಂದರೆ ಯಾವುದೋ ಒಂದು ಎಲೆಕ್ಷನ್ ಶೋಗೋ ಏನೋ ಬಂದಾಗ ಅಲ್ಲೂ ಕೂಡ ಪ್ರೇಕ್ಷಕರ ಮೇಲೆ ಒಂಥರ ಗರಂ ಆಗಿದ್ದು ಒಂದು ನ್ಯೂಸ್ ಇದೆ. ಇದೇ ಸೋನು ನಿಗಮ್, ಚಿಕ್ಕಬಳ್ಳಾಪುರದಲ್ಲಿ ಸೋನು ನಿಗಮ್ ಅವರು ಪ್ರೇಕ್ಷಕರ ಮೇಲೆ ಗರಂ ಆಗಿ ಮಾತಾಡಿದ್ದು ಒಂದು ನ್ಯೂಸ್ ಆಯಿತು ಆ ಟೈಮಲ್ಲಿ. ಅದೇ ಥರ ತುಂಬ ಕಡೆ, ಬಾಂಬೆಯಲ್ಲೂ ಇದೆ ಇವ್ರದ್ದು ಈ ಥರ ತುಂಬ ಕಥೆಗಳು. ಸರ್, ಇದು ನಮಗೆ ಹೊರಗಡೆ ಕಾಣಿಸ್ತಿದೆ ಅವ್ರ ಮನಸ್ಥಿತಿ, ಈಗ ನಾವು ಕಂಡ್ವಿ ಅಂತ ನಾವು ಅನ್ಕೊಂತೀವಿ. ಆದರೆ ಒಳ ಮನಸ್ಥಿತಿ ಒಳಗಡೆ ಎಷ್ಟೋ ಸರಿ ಇದಾಗಿರುತ್ತೆ. ನಮ್ಮ ಕಣ್ಣು ಕಾಣದೆ ಕೇಳದೆ ಇರ್ಬೋದು, ಒಳಗಡೆ ಅವ್ರ ಮನಸ್ಸಲ್ಲಿ ಏನಿತ್ತು ಅನ್ನೋದನ್ನ ಇವತ್ತು ಹೊರಗಡೆ ನಮ್ಗೆ ಕಾಣೋ ಥರ ಅವರೇ ನಡ್ಕೊಂಡಿದ್ದಾರೆ ಅಷ್ಟೇ. ಇದು ಒಳಗಡೆ ಇರುತ್ತೆ, ಸ್ಟುಡಿಯೋ ಒಳಗೋ ಅವ್ರ ಮನೆ ಒಳಗೋ ಅವ್ರು ಎಷ್ಟೋ ಸರಿ ತಾತ್ಸಾರ ಮಾಡಿರ್ತಾರೆ ನಮ್ಮನ್ನ ಅಂತ ಈಗ ಅನ್ನಿಸುತ್ತೆ. ಅಷ್ಟು ಈಸಿಯಾಗಿ ಆ ಬಾಯಲ್ಲಿ ಆ ಪದಗಳು ಬರಲ್ಲ. ಅದು ಸರ್, ಅದು ಹೌದು ಸರ್. ನಮಗೂ ಕೂಡ 1.5 ತಿಂಗಳು ಕಾಯಿಸಿದ್ರು ಹಾಡಬೇಕು ಅಂದಾಗ. ಹಾಡನ್ನ ನಾವು 1.5 ತಿಂಗಳು ಕಾದ್ವಿ ಅವರ ಡೇಟ್ಗೋಸ್ಕರ. ತಡ ಮಾಡಿನೇ ಹಾಡಿದ್ರು, ಬಟ್ ಹಾಡ್ಕೊಟ್ರು. ಆ ಥರ ತುಂಬ ಜನಕ್ಕೂ ಆಗಿದೆ ಅನುಭವ ಸರ್. ಇಲ್ಲ ಸರ್, ನಾನು ಯೋಗರಾಜ್ ಸರ್ ಎಲ್ಲೋ ಡೆಲ್ಲಿಯಲ್ಲಿದ್ದಾರೆ, ಅವರು ನೇರವಾಗಿ ನಮಗೆ ಸಿಕ್ಕಿಲ್ಲ. ಆ್ಯಕ್ಚುಲಿ ಅವ್ರ ಫೋನೇ ಕನೆಕ್ಟ್ ಆಗ್ತಿಲ್ಲ, ಅವರೆಲ್ಲೋ ಯಾವುದೋ ಕೆಲಸದಲ್ಲಿದ್ದಾರೆ. ನಮ್ಮ ಮನೋಮೂರ್ತಿ ಅವ್ರದ್ದು ಟೈಮಿಂಗೇ ಬೇರೆ ಇದೆ. ಇಲ್ಲಿ ನಮ್ಮ ಬಗಲು ಅವ್ರು ರಾತ್ರಿ, ಅವ್ರು ನಮಗೆ ಸಿಗೋದ ಯಾವುದೋ ಒಂದು ಟೈಮಲ್ಲಿ ಆ ಫೋನ್ ರಿಸೀವ್ ಆದಾಗ ಒಂದು 10 ನಿಮಿಷ ಮಾತಾಡ್ತಾ ಇದ್ವಿ. ಬಟ್ ಅವರು ಒಪಿನಿಯನ್ ಒಂದೇ ಕೊಟ್ಟಿದ್ದು, ಸರ್ ನಿಮ್ಮ ಪ್ರೊಡಕ್ಷನ್ ಸೈಡಲ್ಲಿ ನೀವೇನು ಡಿಸಿಷನ್ ತೊಗೊಳ್ತೀರಾ? ಯೋಗರಾಜ್ ಸರ್ ಅದೇ ಹೇಳಿದ್ರು, ಪ್ರೊಡ್ಯೂಸರು ನೀವು ಏನು ಡಿಸಿಷನ್ ತೊಗೊಳ್ತೀರಾ, ನಿಮಗೇನು ತೊಂದರೆ ಆಗುತ್ತೆ ಅದನ್ನು ನೀವು ಹೇಳ್ಕೊಳ್ಳಿ, ಅದರಲ್ಲಿ ಏನು ಇದಿಲ್ಲ. ಇದರಲ್ಲಿ ನಾವೆಲ್ಲರೂ ಒಂದು ಪಾರ್ಟಲ್ಲಿ ಕೆಲಸ ಮಾಡಿದ್ದೀವಿ, ಹಾಗಂತ ನಾವು ಕನ್ನಡ ಪರ ಇಲ್ಲ ಅಂತ ಏನಿಲ್ಲ. ನಿಮ್ಮ ಸಿನಿಮಾಗೆ ಏನು ತೊಂದರೆ ಆಗ್ತಿದೆ ನೀವು ಅದನ್ನು ದಯವಿಟ್ಟು ಹೇಳಿ, ಅದ್ರ ಬಗ್ಗೆ ಮಾತಾಡ್ಕೊಳ್ಳಿ ಅಂತ. ಇಲ್ಲ, ನಾವು ತಿಳಿಸ್ಕೊಟ್ವಿ ಸರ್, ನಮ್ಮ ಒಂದು ಒಪಿನಿಯನ್ ಏನಿದೆ, ಪ್ರೊಡ್ಯೂಸರು ನಾನು ಇಬ್ಬರು ಅವ್ರಿಗೆ ತಿಳಿಸಿದ್ವಿ. ಸರ್, ಇವಾಗ ನಿಮ್ ಥ್ರೂ ಗೊತ್ತಾಗೇ ಆಗುತ್ತಲ್ಲ ಸರ್, ನಾವು ಇವಾಗ ಕಿತ್ತು ಬಿಸಾಕ್ತಾ ಇದ್ದೀವಿ ಸೋನು ನಿಗಮ್ ಹಾಡಿರೋ ಹಾಡನ್ನ ಅನ್ನೋದು ಅವ್ರಿಗೂ ರೀಚ್ ಆಗುತ್ತಲ್ಲ ಸರ್. ಇವಾಗ ಅವ್ರಿಗೆ ಇದು ಗೊತ್ತಾಗ್ಲಿ ಅಂತಲೇ ನಮ್ಮ ಉದ್ದೇಶ ಕೂಡ ಇದೆ. ಅವ್ರು ಮಾಡಿರೋ ತಪ್ಪು ಇವಾಗ ಕ್ಷಮೆ ಕೇಳಿದ ತಕ್ಷಣ ಮರ್ತು ಬಿಡೋಕ್ಕಾಗಲ್ಲ ಸರ್. ಓದ್ಬಿಟ್ಟು ಸಾರಿ ಕೇಳ್ತಾ ಇದ್ರೆ ಎಷ್ಟು ಸರಿ ಓದೇ ತಿನ್ನೋಣ, ಎಷ್ಟು ಸರಿ ಅವ್ರು ಸಾರಿ ಕೇಳಿಸ್ಕೊಳ್ಳೋಣ. ಸೊ ನಾವು ಹೃದಯವಂತರು, ಮನಸ್ಸಿದೆ, ದೊಡ್ಡ ಮನಸ್ಸಿದೆ. ಹೌದು, ಕನ್ನಡಿಗರಿಗೆ ದೊಡ್ಡ ಮನಸ್ಸಿದೆ, ಕ್ಷಮಾಗುಣ ಇದೆ, ಎಲ್ಲವೂ ಇದೆ. ಹಾಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಎಷ್ಟು ಸರಿ ಅಂತ ಸಹಿಸ್ಕೊಳ್ಳೋಣ. ಇದು ಎಷ್ಟೋ ಜನರಿಗೆ ಇದು ಆಗಿದೆ, ಅನುಭವಿಸಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ, ಅದನ್ನ ತೋರಿಸ್ಕೊಳಕ್ಕಾಗ್ತಿಲ್ಲ. ಈಗ ಸಮಯ ಅಂತನೂ ಅಲ್ಲ, ಬಟ್ ಇನ್ನು ಮೇಲೆ ಇದು ಆಗ್ಬಾರ್ದು ಸರ್, ಇನ್ನು ಮುಂದೆ ಇದು ನಡಿಬಾರ್ದು. ಸರ್, ಖಂಡಿತ ಇದು ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನಾನು ಹಿಂದೆ ಮಾಡಿದಂಥ ಚಿತ್ರಗಳಲ್ಲೂ ಕೂಡ ನಮ್ಮ ಕರ್ನಾಟಕದ ಗಾಯಕರೇ ಹೆಚ್ಚಾಗಿ ನಾನು ಬಳಸಿರೋದು ಸರ್. ಬಾಂಬೆ ಸಿಂಗರ್ಸು, ಚೆನ್ನೈ ಸಿಂಗರ್ಸು, ಆಂಧ್ರ ಸಿಂಗರ್ಸ್ಗೆ ಹೋಗಿಲ್ಲ. ಯಾವುದೋ ತುಂಬ ಡಿಮ್ಯಾಂಡ್ ಆದಾಗ ಡೈರೆಕ್ಟರ್ ಸೈಡ್, ಮ್ಯೂಸಿಕ್ ಡೈರೆಕ್ಟರ್ ಸೈಡ್, ಪ್ರೊಡ್ಯೂಸರ್ ಸೈಡ್ ಡಿಮ್ಯಾಂಡ್ ಆದಾಗ ಆಡಿಸಿರೋದುಂಟು. ಬಾಂಬೆ ಸಿಂಗರ್ಗಂತೂ ಹೋಗೇ ಇಲ್ಲ. ಈ ಪಿಕ್ಚರ್ಗೆ ನಾನು ಹೋಗಿರೋದು ಫಸ್ಟ್ ಟೈಮು. ಮುಂದಿನ ಚಿತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸಿನಿಮಾದಲ್ಲಿ ಯಾವುದೇ ಮ್ಯೂಸಿಕ್ ಡೈರೆಕ್ಟರ್ ಇರಲಿ, ಯಾವುದೇ ಹೀರೋ ಇರಲಿ, ನಾನು ಬಾಂಬೆ ಸಿಂಗರ್ಸ್ಗಳನ್ನ ಬಳಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅದನ್ನು ಬಳಸೋದು ಇಲ್ಲ ಸರ್. ನಮ್ಮ ಕನ್ನಡಿಗರಿಗೆ ಆದಷ್ಟು ಅವಕಾಶ ಕೊಟ್ಟು ನಮ್ಮ ಕನ್ನಡಿಗರಿಗೆ ಎಲ್ಲ ಹಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್. ಸಿನಿಮಾ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತಾ ಇದೆ. 23ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಯಾವುದೇ ಒಂದು ಈ ಒಂದು ಸಿಲಿ ಮ್ಯಾಟ್ರಿಗೆ ನಮ್ಮ ಸಿನಿಮಾ ಪ್ರಮೋಷನ್ ಆಗೋದು ನಮಗೂ ಇಷ್ಟ ಇಲ್ಲ. ಇದು ಸೋನು ನಿಗಮ್ ಅಲ್ಲ, ಅವರು ಯಾರ್ಯಾರು ಈ ಥರ ನಡ್ಕೊಳ್ತಾರೆ ಅವ್ರಿಗೆಲ್ಲರಿಗೂ ಒಂದು ಬುದ್ಧಿಪಾಠ ಆಗಬೇಕು. ಅವ್ರು ಹಾಡಿದ ಹಾಡು ಇಟ್ಕೊಂಡು ಮಾತ್ರಕ್ಕೆ ನಮ್ಮ ಸಿನಿಮಾ ಹಿಟ್ ಆಗ್ಬಿಡಲ್ಲ, ಇಲ್ಲ ಅವರಿಂದಾನೇ ನಾವು ಬೆಳೆದು ದೊಡ್ಡವರಾಗಲ್ಲ. ಸೊ ಒಂದು ಟೀಮ್ ಕೆಲಸ ಮಾಡಿದ್ರೇ ಒಂದು ಸಿನಿಮಾ ಗೆಲ್ಲೋದು. ಆ ಪರಿಜ್ಞಾನ ಪ್ರತಿಯೊಬ್ಬರು ಇಟ್ಕೋಬೇಕು. ಅವರು ಮಾಡಿರೋ ತಪ್ಪಿಗೆ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ರಿಂದ ನಮ್ಮ ಸಿನಿಮಾದಲ್ಲಿ ಅವ್ರು ಹಾಡಿರೋ ಹಾಡನ್ನ ಕಿತ್ತು ಬಿಸಾಕ್ತಾ ಇದ್ದೀವಿ.
ಬೇರೆ ನಮ್ಮ ಕನ್ನಡಿಗರ ಕೈಯಲ್ಲೇ ಹಾಡಿಸ್ತಾ ಇದ್ದೀವಿ. ಇದು ಅವ್ರಿಗೆ ನಮ್ಮ ತಂಡದಿಂದ ನಾವು ಕೊಡ್ತಾ ಇರೋ ಉತ್ತರ. ಸರ್ ಗೊತ್ತಿಲ್ಲ, ಮಹಾನ್ ನಟಿ ನೀವೇ ಹೇಳಿದಾಗೆ ಆ ಮಹಾನ್ ನಟಿ ಯಾರು ಅಂತ. ಅವರು ಮಹಾನ್ ವ್ಯಕ್ತಿಗಳು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಅವ್ರಿಗೆ ಆ್ಯಕ್ಟ್ ಮಾಡೋಕ್ಕೆ ಬರಲ್ಲ ಅನಿಸುತ್ತೆ. ಯಾಕೆಂದರೆ ಒಬ್ಬ ಸಿಂಗರ್ ಹೊಸಬ ಆಡಿದ್ರು ಕೂಡ ಅವ್ರ ಆ್ಯಕ್ಟಿಂಗಲ್ಲಿ ಅದು ಕವರ್ ಮಾಡ್ಕೊಂಡು ಹೋಗಿ ಅದನ್ನು ಎಕ್ಸ್ಪ್ರೆಷನಲ್ಲಿ ಅವರು ಚೆನ್ನಾಗಿ ಇರುತ್ತೆ. ಅವ್ರಿಗೆ ಎಕ್ಸ್ಪ್ರೆಷನ್ ಇಲ್ಲದೆ ಇದ್ದಾಗ ದೊಡ್ಡ ಸಿಂಗರ್ ಬೇಕಾಗ್ತದೆ. ಅವ್ನು ಚೆನ್ನಾಗಿ ಆಡಿದ್ರೆ ನನ್ನ ಸಿನಿಮಾದಲ್ಲಿ ಬಂದು ನೋಡ್ತಾರೆ ಜನ ಅಂತ. ಆ ಮಹಾನಟಿಗೆ ದೊಡ್ಡ ನಮಸ್ಕಾರ. ಗೊತ್ತಿಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಗೊತ್ತಿಲ್ಲ ಅವ್ರ ಬಗ್ಗೆ. ಖಂಡಿತ ಸರ್. ಇವಾಗ ಸರ್ ಸೈನಿಕರು ಹೊರಗಡೆ ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂಥ ಒಂದು ಇನ್ಸಿಡೆಂಟಿಂದ ಸೈನಿಕರು ಯುದ್ಧ ಮಾಡೋದಕ್ಕೆ ನಿಂತಿದ್ದಾರೆ, ಅಲ್ಲಿ ಫೈಟ್ ಮಾಡೋಕ್ಕೆ ನಿಂತಿದ್ದಾರೆ. ಒಳಗಡೆನೆ ಭಯೋತ್ಪಾದಕರು ಈ ಥರ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂದರೆ ಇವ್ರನ್ನೆಲ್ಲ ಏನಂತ ಕರಿಬೇಕು ನಾವು? ಇವ್ರುಗಳೇ ಟೆರರಿಸ್ಟ್ಗಳು ನಮಗೆ. ಇಂಥವ್ರನ್ನ ನಾವು ಸೈನಿಕರಾಗಿ ನಿಲ್ಲಬೇಕು. ಇವಾಗ ಇಂಥವ್ರನ್ನ ಸದೆ ಬಡಿಬೇಕು. ಸೊ ಇಂಡಸ್ಟ್ರಿ ಹಾಳಾಗುತ್ತೆ, ವ್ಯಕ್ತಿತ್ವಗಳ ಮನಸ್ಥಿತಿಗಳು ಪರಿಸ್ಥಿತಿ ಎಲ್ಲವೂ ಹಾಳಾಗೋಗ್ಬಿಡ್ತವೆ. ಸೊ ಸರ್ ಎಂತೆಂಥ SPB ಸರ್ ಎಂತೆಂಥ ಹಾಡುಗಳು, ಎಷ್ಟು ಸ್ಟೇಟ್ ಎಲ್ಲ ಇದರಲ್ಲೂ ಅವ್ರು ಹಾಡ್ಕೊಂಬಂದ್ರು. ಯಾವತ್ತಾದರೂ ಅವ್ರ ಬಗ್ಗೆ ಒಂದು ಈ ಥರ ಕಾಂಟ್ರವರ್ಸಿ ನಾವು ಕೇಳಿದಿಲ್ಲ ಸರ್. ಅಂಥ ಮಹಾನುಭಾವ ಅಷ್ಟೆಲ್ಲ ಭಾಷೆಯಲ್ಲಿ ಹಾಡಿದ್ರು ಕೂಡ ಎಲ್ಲೂ ಒಂದು ಕಾಂಟ್ರವರ್ಸಿ ಇಲ್ಲ. ಇವರು ನಿನ್ನೆ ಮೊನ್ನೆ ಯಾವುದೋ ಒಂದು 10 ಹಾಡು ಹಾಡಿ ಅಷ್ಟು ಬೇಗ ಇವ್ರುಗಳಿಗೆ ತಲೆ ನಿಲ್ಲಲ್ಲ. ಏನೇನೋ ಸ್ಟೇಟ್ಮೆಂಟ್ಗಳು, ಯಾರೋ ಅಭಿಮಾನಿಗಳು ಪ್ರೀತಿಯಿಂದ ಕೇಳೋ ಹಾಡುಗಳಿಗೆ ಈ ಥರ ಸ್ಟೇಟ್ಮೆಂಟ್ಗಳು, ಅದನ್ನು ಸಮರ್ಥಿಸ್ಕೊಳ್ಳೋರು ನಮ್ಮಲ್ಲೇ ಈ ಥರ ಕೆಲವರು. ಅವ್ರಿಗೆಲ್ಲ ಯಾವ ಥರ ನಾವು ಬುದ್ಧಿ ಹೇಳೋಣ? ಅವನ್ಯಾರೋ ಪರಭಾಷಿಕ ಬಂದು ಇಲ್ಲಿ ನಮ್ಮ ಮೇಲೆ ಹೇರ್ತಾನೆ ಅಂದರೆ ತುಂಬ ವಿಷಯಗಳಲ್ಲಿ ಆ ಥರ ಹೇರಿಕೆ ನಡೀತಾ ಇದೆ. ಇದರಲ್ಲೂ ಅವರು ತಲೆ ಮೂಗು ಎಲ್ಲ ತೋರಿಸ್ತಾರೆ ಅಂದರೆ ನಾವು ಎಷ್ಟು ಮಟ್ಟಿಗೆ ಸಹಿಸ್ಕೋಬೇಕು? ಇನ್ನು ಚಿತ್ರರಂಗ ಈಗ ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ಗೊತ್ತು ಎಲ್ರಿಗೂ. ಈ ಥರ ವ್ಯಕ್ತಿಗಳು, ಈ ಥರ ಮಾತುಗಳು, ಇಂಡಸ್ಟ್ರಿ ಏನಾಗುತ್ತೆ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ಬಿಡ್ತೀವಿ ಸರ್. ನಾವು ತಿರುಗಿ ಬೀಳಲೇಬೇಕಾಗಿದೆ. ಇಂಥವ್ರನ್ನ ಖಂಡಿಸ್ಲೇಬೇಕು. ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಇಂಥ ಅಂದರೆ ಕನ್ನಡಿಗರ ಮೇಲೆ ಅಭಿಮಾನ ಇಲ್ಲದೆ, ಕನ್ನಡತನ, ಕನ್ನಡ ಸಂಸ್ಕೃತಿ, ಇಲ್ಲಿನ ಒಂದು ಭಾಷೆ ಬಗ್ಗೆ ಯಾವುದೇ ಒಂದು ಅಭಿಮಾನ ಇಲ್ಲದೆ ಬರುವಂಥ ವ್ಯಕ್ತಿಗಳಿಗೆ ನಾವಿಲ್ಲಿ ಯಾವುದೇ ಥರದ ಎಂಟ್ರಿ ಕೊಡಬಾರ್ದು ಸರ್. ಅವ್ರುಗಳ್ನ ಸ್ಟಾರ್ಟಿಂಗಲ್ಲೇ ಮೊಳಕೆನ ಅದೇನೋ ಚೂಟ್ ಹಾಕಬೇಕು ಅಂತಾರಲ್ಲ, ಮೊಳಕೆ ಇದ್ದಾಗಲೇ ಆ ಥರ ನಮ್ಮ ಕೆಲಸ ನಾವು ಮಾಡಿದ್ರೆ ಉತ್ತಮ. ಅದು ಇದು ಹೆಮ್ಮರ ಆಗಿದೆ. ಈಗಲೂ ಒಂದು ಕೊಡ್ಲಿ ಪೆಟ್ಟು ಬಿದ್ದರೆ ಆ ಹೆಮ್ಮರ ನೆಲಕ್ಕೆ ಉರುಳೋದ್ರಲ್ಲಿ ಏನು ಡೌಟ್ ಇಲ್ಲ. ಎಲ್ಲರೂ ಒಂದೊಂದು ಕೊಡ್ಲಿ ಪೆಟ್ಟು ಹಾಕಿದ್ರೆ ಅವ್ರ ಬುದ್ಧಿ ಕಲಿತಾರೆ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರಗಳು. ನೋಡಿ, ಕುಲದಲ್ಲಿ ಕೀಳಾದ ಸಿನಿಮಾ ಆ್ಯಕ್ಚುಲಿ ನಾವು ಮಾಡಿರೋದೇ ಕನ್ನಡಿಗರಿಗೋಸ್ಕರ, ಕನ್ನಡ ಸಿನಿಮಾ. ಇದು ಯಾವುದೇ ಒಂದು ಪರಭಾಷೆ, ಬೇರೆ ಭಾಷೆಗೆ ಡಬ್ಬು ಆಗ್ತಿಲ್ಲ. ಪ್ಯೂರ್ಲಿ ಕನ್ನಡಿಗರಿಗೋಸ್ಕರ ನಾವು ಕನ್ನಡಿಗರಾಗಿ ಮಾಡ್ತಾ ಇರೋದು. ಆ ಮನುಷ್ಯ ಸೋನು ನಿಗಮ್ ಅಂತ ಒಬ್ಬ ಮನುಷ್ಯ ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡಿದ ಮೇಲೆ, ಸೊ ನಾವು ಈ ಸಿನಿಮಾದಲ್ಲಿ ಮತ್ತೆ ಏನಕ್ಕೆ ಇಟ್ಕೋಬೇಕು ಅವ್ರನ್ನ? ಅದಕ್ಕಿಂತ ಒಳ್ಳೊಳ್ಳೆ ಸಿಂಗರ್ಸ್ ಕನ್ನಡದಲ್ಲೇ ಇದ್ದಾರೆ. ಏನೋ ಒಂದು ಅವ್ರಿಗೆ ಒಂದು ಬೆಲೆ ಕೊಟ್ಟಿದ್ದು ಅವ್ರ ಪ್ರತಿಭೆ, ಒಂದು ಒಳ್ಳೆ ಸಿಂಗರ್ ಅನ್ನೋ ಕಾರಣಕ್ಕೆ ಮಾತ್ರ ಕೊಟ್ಟಿರ್ತೀವಿ ಹೊರತು. ಸೊ ಈ ಥರ ಎಲ್ಲ ಕನ್ನಡಿಗರಿಗೆ ತುಂಬ ಜನ ಮಾಡ್ತಾನೆ ಇದ್ದಾರೆ. ತುಂಬ ಹಿಂದೆಯಿಂದಲೂ ಹಿಂದಿಯವರು ನಮ್ಮ ಕನ್ನಡಿಗರನ್ನ ದೂಷಿಸ್ಕೊಂಡೇ ಬರ್ತಿದ್ದಾರೆ. ಸೊ ಇದೆಲ್ಲ ನೋಡಿದ್ರೆ ನಾವು ಇಂಥವ್ರಿಗೆಲ್ಲ ಕೊಟ್ಟವಲ್ಲ ಚಾನ್ಸಸ್, ಅಂದರೆ ಸಾಂಗ್ ಹಾಡ್ಸಿದ್ವಲ್ಲ ಅಂತ ತುಂಬ ಬೇಜಾರಾಗಿ ಸೊ ಇವತ್ತು ಈ ಡಿಸಿಷನ್ ತಗೊಂಡಿದ್ವಿ. ನಿನ್ನೆ ಅವರು ಕೇಳಿದ್ದಾರೆ, ಸಾರಿ ಕೇಳಿದ್ದಾರೆ. ಬಟ್ ಸಾರಿ ಅದರಲ್ಲೂ ನೀವು ಅಬ್ಸರ್ವ್ ಮಾಡಿ, ಅವರು ಹೇಳಿದ ರೀತಿ, ಅವ್ರು ಸಾರಿ ಕೇಳಿದ ರೀತಿ ಅವರೇ ಯಾರೋ ಬರ್ಸ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಕೈಲಿ ಟೈಪ್ ಮಾಡಿ ಕಳಿಸಿರೋ ತರ ಕಾಣಿಸುತ್ತದು. ಅದು ಮನಸ್ಸಿಂದ ಒಂದು ಎಕ್ಸ್ಪ್ರೆಷನ್ನು ಡೈರೆಕ್ಟ್ ಆಗಿ ಆಡಿಯೋದಲ್ಲಿ ಇಲ್ಲ ವಿಡಿಯೋದಲ್ಲಿ ಅವ್ರು ಕಳಿಸಿದ್ರೆ ಅವ್ರು ಹೇಗೆ ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಬಟ್ ಅವರು ಕಳಿಸಿದ ರೀತಿ, ನಾವು ಬೇಡ ಎಷ್ಟು ಸಾರಿ ಕೇಳಿದಾರಲ್ಲ ಅಂತ ಕೆಲವೊಬ್ರು ಹೇಳಿದ್ರು. ಬಟ್ ಅದು ಕೇಳಿದ ರೀತಿ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಇನ್ ಕೇಸ್ ವಿಡಿಯೋದಲ್ಲಿ ಒಳ್ಳೆ ನಡವಳಿಕೆ ಇಟ್ಕೊಂಡು ಒಳ್ಳೆ ನೀಟಾಗಿ ಕೇಳಿದಿದ್ರೆ ಒಂದು ಪಕ್ಷ ನಾವು ಸುಮ್ಮನೆ ಆಗ್ತಿದ್ವೋ ಏನೋ. ಬಟ್ ಆದರೆ ಅವ್ರು ಕೇಳಿದ ರೀತಿನೂ ನಮ್ಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಅವ್ರು ಸಾರಿ ಕೇಳಿದ್ರು ನಾವು ಇವತ್ತು ಬಂದು ಈ ಸಾಂಗ್ ಬೇಡ, ಅವ್ರ ಸಾಂಗ್ ಅವ್ರು ಹಾಡಿರೋ ಅಂತ ಗೀತೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಮತ್ತೆ ಕ್ಷಮಿಸೋ ಗುಣ ಕನ್ನಡಿಗರಿಗೆ ಇದೆ ಇಲ್ಲ, ಅದು ಪಬ್ಲಿಕ್ಕಿಗೆ ಬಿಟ್ಟಿದ್ದು. ಸೊ ಯಾಕೆ ಅಂದರೆ ಅದನ್ನ ನಾವು
ಕ್ಷಮಿಸಿ ಅನ್ನೋಕ್ಕೂ ಆಗಲ್ಲ, ಇಲ್ಲ ಕ್ಷಮಿಸಬೇಡಿ ಅಂತನೂ ಅನ್ನಕ್ಕಾಗಲ್ಲ. ಪರ್ಸನಲಿ ನನ್ನ ಸಿನಿಮಾ ಆಗಿರೋದ್ರಿಂದ, ನಾನೊಬ್ಬ ಕನ್ನಡಿಗನಾಗಿರೋದ್ರಿಂದ, ಸೊ ನನ್ನ ತಾಯಿನೂ ಕನ್ನಡತಿ, ಸೊ ಹಾಗಾಗಿ ನಮಗೆ ಹರ್ಟ್ ಆಗಿದೆ, ನನ್ನ ತಾಯಿಗೆ ಹರ್ಟ್ ಆಗಿದೆ. ಇದರಲ್ಲಿ ಯಾವುದೇ ತರದ್ದು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾವುದೇ ಕಾರಣಕ್ಕೂ ಇದು ಪಬ್ಲಿಸಿಟಿ ಅಲ್ಲ. ಪಬ್ಲಿಸಿಟಿ ನಾವು ಮಾಡೋಕೆ ಎಲ್ಲ ವ್ಯವಸ್ಥೆಗಳು ಬೇರೆ ತರ ಮಾಡ್ಕೊಂಡಿದ್ವಿ, ಅದು ನಿಮಗೂ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಬಟ್ ಈ ತರ ಚೀಪ್ ಕ್ಯಾಟಗರಿ ಪಬ್ಲಿಸಿಟಿ ನಾವೆಂತೂ ಮಾಡಲ್ಲ. ಸೋನು ನಿಗಮ್ಗೆ ಸ್ವಲ್ಪ ಮೆಂಟಲಿ ಏನೋ ಸ್ಟೇಬಲ್ ಇಲ್ಲ ಅನ್ಸುತ್ತೆ, ಹಾಗಾಗಿ ಅವ್ರೆಲ್ಲಾ ಕಡೆನೂ ಇದೇ ತರ ಸುಮ್ಮನೆ ಸಿಡುಕೋದು, ಏನೋ ಹೇಳ್ತಾರಲ್ಲ, ಸ್ವಲ್ಪ ದುಡ್ಡು ಫೇಮ್ ಎಲ್ಲ ಬಂದ್ರೆ ಎಲ್ಲ ಮನುಷ್ಯನ ಮನಸ್ಥಿತಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋ ಹಾಗೆ. ಸೊ ಅವ್ರ ನಡವಳಿಕೆನೆ ತುಂಬಾ ಹಾರ್ಷ್ ಆಗಿರೋದ್ರಿಂದ, ಸೊ ನಮ್ಗೆ ಆ ಥರದವ್ರು ಬೇಡ ಅನ್ನೋದಕ್ಕೆ ಬೇಡ ಅಂತ ನಾವು ಡಿಸೈಡ್ ಮಾಡಿದ್ವಿ. ಸೊ ಈ ಕ್ಷಮೆ ಬೇಕು ಬೇಡ ನಮ್ಮ ಕಡೆಯಿಂದ ಒಂದೇ ಸ್ಟ್ಯಾಂಡು, ಸಿನಿಮಾದಲ್ಲಿ ಅವ್ರ ಸಾಂಗ್ ಇರಲ್ಲ. ಸೊ ಕ್ಷಮಿಸೋದು ಬಿಡೋದು ಕನ್ನಡಿಗರು ಬಿಟ್ಟಿದೀವಿ. ಸೊ ನಾವು ಅದನ್ನ ಕ್ಷಮಿಸಿ ಅಂತಾನು ಹೇಳಲ್ಲ, ಕ್ಷಮಿಸಬೇಡಿ ಅಂತ ಹೇಳಲ್ಲ. ಟ್ಯಾಲೆಂಟ್ ಇದ್ರೆ ನಮ್ಮಲ್ಲೇ ತುಂಬಾ ಜನ ಇದ್ದಾರೆ. ಅವ್ರಿಗೇನೆ ಮುಂದಿನ ಸಿನಿಮಾಗಳಲ್ಲಿ ನಮ್ದು ನೆಕ್ಸ್ಟ್ ಸಿನಿಮಾ ಒಂದು ಲಾಂಚ್ ಆಗ್ತಾ ಇದೆ, ಈ ನಮ್ದು 23 ರಿಲೀಸ್ ಆದ್ಮೇಲೆ. ಸೊ ನಮ್ಮ ಪ್ಲಾನ್ ಇತ್ತು ಒಂದು ಆಕ್ಚುಲಿ ಸೋನು ನಿಗಮ್ಗೆ ಹಾಡಿಸ್ಬೇಕಂತ. ಸೊ ಇನ್ನು ಇವತ್ತೇ ಹೇಳ್ತಾ ಇದ್ದೀನಿ, ಇನ್ನು ನನ್ನ ಲೈಫಲ್ಲಿ ನಾನು ಎಷ್ಟು ಸಿನಿಮಾ ಮಾಡಿದ್ರು ದೇವ್ರೆ ಎಷ್ಟು ಕೊಡ್ತಾನೋ ಗೊತ್ತಿಲ್ಲ ಮಾಡೋ ಶಕ್ತಿನ, ಯಾವ ಕಾರಣಕ್ಕೂ ನಾನು ಸೋನು ನಿಗಮ್ ಕೈಲಿ ಹಾಡ್ಸಲ್ಲ. ಯಾಕೆಂದ್ರೆ ಇದು ಅವಮಾನ ಮಾಡಿರೋದು ಒಂದು ನಮ್ಮ ಕನ್ನಡಿಗರಿಗೆ. ಸೊ ನಾವು ಕನ್ನಡಿಗರಾಗಿ ಹುಟ್ಟಿ ಬೆಳೆದು ಇಲ್ಲೇ ಅನ್ನ ತಿಂದು ನಾವು ಅವರಿಗೆ ನಾವು ಅವಮಾನನ ಮಾಡಿದಾಗ ನಾವು ಸಹಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಈ ಸಾಂಗ್ ಅನ್ನ ನಾವು ಸ್ಟಾಪ್ ಮಾಡ್ತಾ ಇದೀವಿ, ಸಿನಿಮಾದಲ್ಲೂ ಮಾಡ್ತಾ ಇದೀವಿ, ಇವನ್ ಇನ್ಕ್ಲೂಡಿಂಗ್ ಯೂಟ್ಯೂಬ್ ಅಲ್ಲೂ ಮಾಡ್ತಾ ಇದೀವಿ. ಸಂತೋಷ. ಕನ್ನಡ ಪ್ರೇಕ್ಷಕರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ ಖಂಡಿತ ಈ 23ಕ್ಕೆ ನಮ್ಮ ಸಿನಿಮಾ ಬಂದೇ ಬರುತ್ತೆ. ನೀವೆಲ್ಲ ಥಿಯೇಟರ್ ಕಡೆ ಬರ್ತೀರಾ. ನಿಮ್ಮ ಗೊಂದಲನ ನಾನು ಒಂದು ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಸೋನು ನಿಗಮ್ ಹಾಡಿದಾನಂತೆ, ಈ ಸಿನಿಮಾನೇ ನೋಡೋದು ಬೇಡ ಅನ್ನೋ ಥರ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ನಾವು ನಿಮ್ಗಳಿಗೋಸ್ಕರನೇ ಸೋನು ನಿಗಮ್ ವಾಯ್ಸ್ನ ಕಿತ್ತಾಕ್ತಾ ಇದ್ದೀವಿ. ಅದು ನಮ್ಮ ಕನ್ನಡಿಗರಿಗೋಸ್ಕರ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಅದು ಉಳಿಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇರಲ್ಲ. ಥ್ಯಾಂಕ್ ಯು ಸೋ ಮಚ್. ಡಿಸ್ಟ್ರಿಬ್ಯೂಟರ್ಗೂ ಸೋನು ನಿಗಮ್ ಏನಪ್ಪ ಇದು ಎಲ್ರಿಗೂ ನಮಸ್ಕಾರ. ಕೋಲಾರದಲ್ಲಿ ಕೇಳೋದು ಇದೆ 23rd ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಥಿಯೇಟರ್ ಮೇಲೆ ರಿಲೀಸ್ ಮಾಡ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಈ ಸಿನಿಮಾಗೆ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸಿನಿಮಾ ಅಲ್ಲ, ಸೋನು ನಿಗಮ್ ನೋಡ್ಕೊಂಡು ಯಾವ ಸಿನಿಮಾಗೆ ಬಂದಿದ್ದಾರೋ ಎಲ್ಲರೂ ಸೋನು ನಿಗಮ್ನ ಇದ್ದಾರೆ, ಹಾಡು ಹೇಳಿದ್ದಾರೆ ಅನ್ಕೊಂಡು ಯಾವ ಸಿನಿಮಾ ನೋಡಿದ್ದಾರೆ? ಅಲ್ಲ ಯಾವ ಸಿನಿಮಾ ಅಪ್ಪ ಹೋಗ್ಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಮುಗುಳುನಾಗೆ ಸೋನು ನಿಗಮ್ ಮಾಡಿದ್ದಾನೆ ಅಂತ ಬಂದ್ರ ಯೋಗರಾಜ್ ಭಟ್ಟಿದ್ದಾರೆ ಅಂತ ಮಾಡಿದ್ದಾನೆ. ಸಂಬಂಧನೇ ಇಲ್ಲ. ಓ ವಿಜಯ್